ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಕ್ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತಿಸ್ತು ಅಷೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಅದ್ಯ ದ್ರೌಪದಿ ಆತ್ಮಕಥಾ ರಾಮಾಯಣ ಕಥಾ ತಥಾ ದ್ರೌಪದಿ ಆತ್ಮಕಥಾ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ತಾರೀಕು 19, 20, 21, 22 4 ದಿನ. ಅದರಲ್ಲಿ ಉಳಿದ ರಾಮಾಯಣದ ಮುಖ್ಯ ಭಾಗವನ್ನು ನಾವು ಮುಗಿಸ್ಬೇಕಾಗಿದೆ. ತನ್ನ ಜನಸ್ಥಾನದಲ್ಲಿರ್ತಕ್ಕಂತಹ ಕೋಟ್ಯಾವಧಿ ಅಬ್ಜಾವಧಿ ರಾಕ್ಷಸರನ್ನು ಒಬ್ಬನೇ ರಾಮ ಕೊಂದಿದ್ದಾನೆ ಅಂತಕೊಂಡು ತಂದಾಕ್ಷಣಕ್ಕೇನೆ ಅವನ ಮೇಲೆ ಸೇಡಿ ತೀರಿಸಿಕೊಳ್ಬೇಕು ಅಂತ ಬಯಸಿ ಅಕಂಪನನ ಮಾತಿನಿಂದ ಅವನು ಯುದ್ಧವನ್ನು ಮಾಡುವ ಬದಲಾಗಿ ಸೀತೆಯನ್ನು ಅಪಹರಿಸಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಬಯಸ್ತಿದ್ದ. ಹೌದು, ಯಾವಾಗಲೂ ದುಷ್ಟರು ತಮ್ಮ ನಾಸ್ತಿಕ ಮತವನ್ನು ಎಲ್ಲ ಕಡೆಯಲ್ಲಿ ಬೆಳೆಸಬೇಕಾಗಿದ್ದರೆ ಮೊದಲು ವೇದಗಳು ಅಪ್ರಾಮಾಣಿಕ, ಮಹಾಭಾರತ ಅಪ್ರಾಮಾಣಿಕ, ಇದೊಂದು ಕಾವ್ಯ, ಇದೊಂದು ಕಾಲ್ಪನಿಕ, ಅದು ಇದು ಅಂತ ತಿಳ್ಕೊಂಡು ಅಂತೇಳಿ ಹಿಂದಕ್ಕೆ ಅವರು ಮಾಡಿದರು. ಈಗ ಕಮ್ಯುನಿಸ್ಟರು ಮಾಡಿದರು. ನಮ್ಮ ಗ್ರಂಥಗಳನ್ನು ಮುಚ್ಚಿಡಬೇಕು ಅಂತಕೊಂಡಂತನ್ನೋ ಪ್ರಯತ್ನ ಎಲ್ಲ ಕಡೆಗೆ ನಡೆದಿತ್ತು. ಸೀತೆಯ ಅಪಹಾರ ಅಂದರು ಒಂದೇ, ದ್ರೌಪದಿಯ ಮಾನಹಾನಿ ಅಂತಂದ್ರು ಒಂದೇ. ಅವಳು ಸಕಲ
ವೇದಶಾಸ್ತ್ರಗಳಿಗೆ ಅಭಿಮಾನಿ ಪ್ರಮುಖ ರಾವಣ ಸೀತೆಯನ್ನು ಅಪಹರಿಸಬೇಕು ಅಂತ ಬಯಸಿದ್ದಾನೆ. ಯಾರನ್ನ ಸಹಾಯಕ ತೆಗೆದುಕೊಳ್ಬೇಕು ಅಂತಂದ ಕ್ಷಣಕ್ಕೆ ಅವನಿಗೆ ಗೊತ್ತಾಗ್ತದೆ ತನ್ನ ಶಿಷ್ಯನಾದ ಮಾರೀಚ ಅಸುರ ತಪಸ್ಸು ಮಾಡ್ತಾ ಇರುವುದನ್ನು ಕಂಡು ಅಲ್ಲಿಗೆ ರಾವಣ ಬಂದಿದ್ದಾನೆ. ಮಾರೀಚ, ಏನು ಸ್ವಾಮಿ, ನನಗೆ ಸಹಾಯ ಮಾಡೋಕು ಆಗಲಿ. ಈಗ ಸೀತೆಯನ್ನು ಅಪಹರಣ ಮಾಡಬೇಕಾಗಿದೆ. ನೀನು ಬಂಗಾರದ ಜಿಂಕೆಯ ರೂಪದಿಂದ ಅವ್ರ ಮುಂದೆ ಹೋಗಬೇಕು. ಆಗ ಸೀತೆ ಬೇಕು ಅಂತ ಹಠ ಮಾಡ್ತಾಳೆ. ಹೆಣ್ಮಕ್ಳಿಗೆ ಬಂಗಾರ ಅಂತ ತಂದ ಒಂದು ಆಕರ್ಷಣೆ ಇರ್ತದೆ. ರಾಮನನ್ನು ಹಿಡಲಿಕ್ಕೆ ಬೆನ್ನು ತೆಗೆದಾನೆ. ದೂರ ಕರೆದುಕೊಂಡು ಹೋಗ್ಬೇಕು. ರಾಮನ್ ನಿನಗೇನಾದರೂ ಬಾಣ ಬಿಟ್ಟರೆ ಹಾ ಲಕ್ಷ್ಮಣ, ಹಾ ಸೀತೆ ಅಂತ ಸಾಯ್ಬೇಕು. ಆಗ ಲಕ್ಷ್ಮಣನನ್ನು ಸೀತೆ ಅಲ್ಲಿಂದ ಓಡಿಸ್ತಾಳೆ. ಹೋಗಿ ನೋಡು ರಾಮನನ್ನು ಅಂತ. ಆ ಸಂದರ್ಭದಲ್ಲಿ ಆವಾಗ ನಾನು ಸೀತೆಯನ್ನು ಅಪಹರಣ ಮಾಡ್ತೇನೆ, ನನಗೆ ನೀನು ಸಹಾಯ ಮಾಡು ಅಂತ ಹೇಳ್ತಾನೆ. ಆಗ ಮಾರೀಚ ಹೇಳ್ತಾನೆ, ಸಾಧ್ಯ ಇಲ್ಲ. ರಾಮನ ಬಾಣದ ರುಚಿ ನಾನು ಕಂಡಿದ್ದೇನೆ. ರಾವಣ, ನೀನು ಕೂಡ ಆ ರಾಮನ ಉಸಾಬರಿಗೆ ಹೋಗಬೇಡ. ಅಂದು ಹಿಮಾಲಯದ ಆ ವಿಶ್ವಾಮಿತ್ರ ಆಶ್ರಮದಲ್ಲಿ, ಸಿದ್ಧಾಶ್ರಮ ಅಂತ ಅದಕ್ಕೆ ಹೆಸರು, ಹಿಮಾಲಯ ತಪ್ಪಲಿನಲ್ಲಿದೆ ಅದು. ಅಲ್ಲಿ ಯಜ್ಞವನ್ನು ಧ್ವಂಸ ಮಾಡಬೇಕು ಅಂತ ನಾನು ಸುಬಾಹು ಹೊರಟ್ರೆ ರಾಮನ ಒಂದು ಬಾಣ ಸ್ವಲ್ಪ ಸಾವಕಾಶ ಬಿಟ್ಟ ನನ್ನ ಮೇಲೆ. ಆ ಸಾವಕಾಶವಾಗಿ ಬಿಟ್ಟ ವೇಗ ಎಷ್ಟಿತ್ತು, ನನ್ನನ್ನು ಹಿಮಾಲಯದಿಂದ ತಂದು ಇಲ್ಲಿ ಈ ಲಂಕೆ ನಿನ್ನ ಲಂಕಾದಲ್ಲಿ ನನ್ನನ್ನು ಬೆಳೆಸ್ತು. ಸಮುದ್ರ ತೀರದಲ್ಲಿ ನನ್ನ ತಮ್ಮ ಸತ್ಯ ಹೋದ ಅಂತಾನು ಸುದ್ದಿ ತಿಳಿತಾನೆ. ಅವನ ಬಾಣದ ಸಾಮರ್ಥ್ಯ ಇದೆ, ಅವನನ್ನು ಕಣಕಬೇಡ. ಆದರೆ ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಿರ್ತದೆ, ಇದೆ, ಉಪದೇಶೋ ಹಿ ಮೂರ್ಖಾಣಂ ಪ್ರಕೋಪಾಯ ನಶಾಂತಯ ಅಂತ ತಿಳ್ಕೊಂಡಂತೇಳಿ. ಮೂರ್ಖರಿಗೆ ಉಪದೇಶ ಇದು ಅವರನ್ನು ಇನ್ನೂ ಅವರಿಗೆ ಸಿಟ್ಟು ತರಿಸ್ತಿದೆ ಹೊರತು ಅವರು ಉಪದೇಶದಿಂದ ಸುಧಾರಿಸುವುದಿಲ್ಲ. ರಾವಣ ಅಂತಾನೆ, ನನಗಿಲ್ಲ ಅಂತಂತೀಯ. ಅಲ್ಲಿ ರಾಮನ ಬಾಣದಿಂದ ಸಾಯೋ ಬದಲಾಗಿ ನನ್ನ ಈಗಲೇ ಖಡ್ಗದಿಂದ ತಲೆ ಹಾರಿಸ್ತೇನೆ, ತಯಾರಾಗಿ ಸಾಯಲಿಕ್ಕೆ ಅಂತಕೊಂಡಂತ ಹೇಳ್ದ. ಆ ರಾಮನ ಬಾಣದ ಸ್ಪರ್ಶದಿಂದ ಒಂಚೂರು ಸಾತ್ವಿಕ ಗುಣ ಏನು ಬಂದಿರಬೇಕು. ಮಾರೀಚನಿಗೆ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ, ಈ ದುಷ್ಟನಿಗಿಂತ ಸಾಯೋ ಬದಲಾಗಿ ರಾಮನ ಬಾಣದಿಂದ ಸತ್ತರೆ ಸ್ವಲ್ಪ ಆದರೂ ಸದ್ಗತಿ ಸಿಕ್ಕೀತು ಅಂತ ತಿಳ್ಕೊಂಡಂತೇಳಿ, ಆಗಲಿ ಅಂತ ತಿಳ್ಕೊಂಡಂತೇಳಿ ಒಪ್ಪಿಕೊಂಡಿದ್ದಾನೆ. ಬಂಗಾರದ ಜಿಂಕೆಯ ರೂಪದಿಂದ ರಾಮ ಲಕ್ಷ್ಮಣ ಒಳಗಿರುವಾಗ ರಾಮ ಸೀತೆಯರು ಹೊರಗೆ ಕುಳಿತುಕೊಂಡಾಗ ಅವರ ಮುಂದೆ ಓಡಾಡಿದ್ದಾನೆ. ಅವರು ಬರೋಕ್ಕಿಂತ ಮೊದಲೇ ನಾನು ವಾಲ್ಮೀಕಿ ರಾಮಾಯಣ ಬಿಟ್ಟು ಅಧ್ಯಾತ್ಮ ರಾಮಾಯಣ, ಬೇರೆ ರಾಮಾಯಣದ ಆಧಾರ ತೆಗೆದುಕೊಂಡು ಹೇಳ್ತಾ ಇದ್ದೇನೆ. ರಾಮ ಅಂತಾನೆ, ಸೀತಾ ಇನ್ನು ನಮ್ಮ ನಾಟಕ ಚಾಲು ಆಗಬೇಕು. ಇನ್ನೊಂದು 5 ನಿಮಿಷಕ್ಕೆ ಬಂಗಾರದ ಜಿಂಕೆ ಬರ್ತದೆ. ನೀನು ಬೇಕು ಅಂತ ಹಠ ಮಾಡು. ಆ ಬಂಗಾರ ಜಿಂಕೆ ಬೇರೆ ಏನಲ್ಲ, ಅವನ ಹಿಂದೆ ರಾವಣ ಇದ್ದಾನೆ, ಇವನು ಮಾರೀಚ. ಅದಕ್ಕೆ ಬಹಳ ದಿನದಿಂದ ನಮ್ಮಿಬ್ಬರನ್ನು ರುದ್ರದೇವರು
ಮತ್ತು ಸತೀದೇವಿ ಕರೀತಾ ಇದ್ದಾರೆ ಕೈಲಾಸಕ್ಕೆ. ನೀನು ಅಲ್ಲಿ ಹೋಗಿದ್ಬಿಡು, ಅವರ ಸೇವೆಯನ್ನು ಸ್ವೀಕರಿಸು. ನಿನ್ನ ಸ್ಥಳದಲ್ಲಿ ಒಂದು ಆಕೃತಿಯನ್ನು ನಿರ್ಮಿಸು. ಜಗತ್ತನ್ನೇ ಸೃಷ್ಟಿ ಮಾಡತಕ್ಕಂಥ ನಿನಗೆ ನಿನ್ನ ಒಂದು ಆಕೃತಿ ನಿರ್ಮಿಸ್ಲಿಕ್ಕೆ ಆಗೋದಿಲ್ವೇ? ಮಾಡು. ಅದರಲ್ಲಿ ಇಂದ್ರನಿಗೆ ಹೇಳ್ತಾನೆ ಓಡಾಡಲಿಕ್ಕೆ, ಅದು ಆ ಶರೀರ ಮತ್ತು ಜೀವಂತವಾಗಿ ಓಡಾಡಬೇಕಲ್ಲ, ಇಂದ್ರ ಬಂದಿರೋ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ನಾನು ಬಾಣ ಹೊಡೆದ ಮೇಲೆ ಹಾ ಸೀತೆ ಹಾ ಲಕ್ಷ್ಮಣ ಅಂತ ತಿಳ್ಕೊಂಡು ಅಂತ ಹೇಳಿ ಅವನು ಒದರ್ತಾನೆ. ಆಗ ನೀನು ಲಕ್ಷ್ಮಣನಿಗೆ ಬಿರುನುಡಿಗಳನ್ನು ಹೇಳಿ ಅವನು ನನ್ನ ಹಿಂದೆ ಬರುವಂತೆ ಮಾಡು ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡ್ತಾನೆ ರಾಮ. 1 ವರ್ಷ ರಾವಣನ ಹತ್ಯೆ ಆದ ಮೇಲೆ ನಿನ್ನನ್ನು ನಾನು ಕರಿತೇನೆ ಬಾಗ ಅಂತ ಹೇಳಿ ಸೀತೆಯನ್ನು ರಾಮ ಹೋಗ್ಲಿಕ್ಕೆ ಹೇಳ್ತಾನೆ. ಅಷ್ಟರಲ್ಲಿ ಜಿಂಕೆ ಬರ್ತದೆ. ಸೀತಾ ನನಗೆ ಬೇಕು ಅಂತ ತಿಳ್ಕೊಂಡು ಅಂತೇಳಿ ಈಗ ತೆಗೆದುಕೊಂಡು ಬರ್ತೇನೆ ಅಂತ ತಿಳ್ಕೊಂಡಂತೆ ರಾಮ ಹಿಂದೆ ಓಡ್ತಾನೆ. ಬಂಗಾರದ ಜಿಂಕೆ ಇರೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಅಷ್ಟು ಜ್ಞಾನ ಇಲ್ಲದೇ ಇರತಕ್ಕಂಥವಳು ಸೀತಾದೇವಿಯೇ. ಬಂಗಾರ ಜಿಂಕೆ ಅಲ್ಲ ಅಂತ ತಿಳ್ಕೊಂಡಂತೇಳಿ ರಾಮನಿಗೆ ಗೊತ್ತಿಲ್ವೇ? ಇಲ್ಲ, ರಾಮ ಮಹಾಪರಾಕ್ರಮಿ. ಒಂದು ಬಾಣ ಬಿಟ್ಟು ಅದರ ಮೇಲೆ ಅಡ್ಡಿ ಮಾಡಿ ಅದರ ಸುತ್ತಲೂ ಬಿಲ್ಲಿನ ಒಂದು ಆಭರಣ ಕಟ್ಟಿ ಅದನ್ನು ಹಿಡಿಲಿಕ್ಕೆ ಬರ್ತಿತ್ತಲ್ಲ. ಆದರೆ ಇದು ರಾಮನಿಗೆ ಬೇಕಾಗಿರಲಿಲ್ಲ. ರಾಮನಿಗೆ ತಾನು ಮುಂದುವರೆದು ರಾವಣನ ಸಂಹಾರ ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ಸೀತೆ ಜೊತೆಗಿರುವ ಸರಿಯಲ್ಲ ಅಂತೇಳಿ ರಾಮ ಹಿಂದೆ ಹೋಗಿದ್ದಾನೆ. ಅದು ಓಡ್ತಾ ಇದೆ, ರಾಮನ ಬೇಕಂತಲೇ ಓಡ್ತಾ ಇದ್ದಾನೆ. ಸ್ವಲ್ಪ ದೂರ ಹೋಗಬೇಕು ಅಂತ ತಿಳ್ಕೊಂಡಂತೆ ದೂರ ಹೋದ್ಮೇಲೆ ಮಾರೀಚನಿಗೆ ಬಾಣವನ್ನು ಅವನ ಮೇಲೆ ಬಾಣ ಬಿಟ್ಟರೆ ಮಾರೀಚ ಮರಣಾಂತಕ ಆ ಪ್ರಹಾರದಿಂದ ಒಳಗಾಗಿ ಹಾ ಸೀತೆ ಹಾ ಲಕ್ಷ್ಮಣ ಅಂತ ತಿಳ್ಕೊಂಡಂತೇಳಿ ಮರಣವನ್ನು ಹೊಂದಿದ್ದಾನೆ. ಬಹುಶಃ ಸ್ವಲ್ಪ ದಿವಸ ಅವನಿಗೆ ರಾಮ ಸದ್ಗತಿ ಸಿಕ್ಕಿರಬೇಕು. ಹಂಗೆ ಸಾಯುವಾಗ ಸೀತಾ ಲಕ್ಷ್ಮಣದ ಹೆಸರನ್ನು ತೆಗೆದುಕೊಂಡ. ಈ ಕಡೆಯಲ್ಲಿ ಸೀತಾದೇವಿ, ನೋಡು ನಿನ್ನ ಅಣ್ಣನಿಗೆ ಏನೋ ಆಗಿರಬೇಕು, ಹೋಗು ನೋಡು, ಬೇಗ ನೋಡು. ಲಕ್ಷ್ಮಣ ಹೇಳ್ತಾನೆ, ಅಣ್ಣನಿಗೆ ಏನಾಗೋದಿಲ್ಲ ಅತ್ತಿಗೆ, ನಿನ್ನೊಬ್ಬಳನ್ನು ಈ ಕಾಡಿನಲ್ಲಿ ಬಿಟ್ಟು ಹೋಗೋದು ಹೇಗೆ? ಈಗಾಗಲೇ ರಾಕ್ಷಸರ ಶತ್ರುತ್ವವನ್ನು ಕಟ್ಟಿಕೊಂಡಾಗಿದೆ. ಕೋಟ್ಯಾವಧಿ ರಾಕ್ಷಸರನ್ನು ಸಂಹಾರ ಮಾಡಿದ್ದೇವೆ. ಅವರು ಸುತ್ತಲೂ ನಮ್ಮ ಹಿಂದೆ ನಮ್ಮ ಯೋಗಕ್ಕೆ ನೋಡ್ತಾ ಇರ್ತಾರೆ. ಅಣ್ಣನಿಗೇನಾಗೋದಿಲ್ಲ, ತಿರುಗಿ ಬರ್ತಾನೆ. ಇದು ರಾಕ್ಷಸನ ಧ್ವನಿ. ಅತ್ತಿಗೆ, ಏನು ಲಕ್ಷ್ಮಣ, ನೀ ಯಾಕೆ ಬಂತು ಅಂತ ಗೊತ್ತಾಯ್ತು ನನಗೆ. ನೀನು ನನ್ನ ರೂಪದಿಂದ ಮೋಹಿತನಾಗಿರಬೇಕು. ಹೇಗಾದರೂ ಕಾಡಿನಲ್ಲಿ ರಾಮ ಸತ್ತು ಹೋದರೆ ಸೀತೆ ಜೊತೆಗೆ ಮಜಾ ಮಾಡಬಹುದು ಅಂತ ತಿಳ್ಕೊಂಡು ಅಂತೇಳಿ ನೀನು ಬಂದಿದ್ದಿ ಅಂತ ಕಾಣಿಸ್ತದೆ. ಇಷ್ಟು ದಿವಸ ನೀನು ಮಾಡಿದ್ದೆಲ್ಲ ಸೇವೆಗೆ ನಾಟಕ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಪತಿ ಸಂಕಟದಲ್ಲಿದ್ದಾಗ ಹೋಗೋದಿಲ್ಲ ಅಂತ ಅಂದರ್ಥವೇನು? ನನಗೇನಾಗೋದಿಲ್ಲ, ನಾನು ನೋಡ್ಕೊಳ್ತೇನೆ, ಹೋಗು. ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಲಕ್ಷ್ಮಣ ಹೋಗ್ತಾನೆ. ಈ ಸಂದರ್ಭದಲ್ಲಿ ಲಕ್ಷ್ಮಣ ರೇಖೆಯನ್ನು ಬರೆದು ಇದನ್ನು ದಾಟಿ ಹೋಗಬೇಡ ಅಂತ ತಿಳ್ಕೊಂಡಂತ ಹೇಳ್ದ ಅಂತ ಅನ್ನೋ ಕತೆ ತುಳಸಿ ರಾಮಾಯಣದಲ್ಲಿ ಅಲ್ಲಿ ಎಲ್ಲ ಕಡೆಗೆ ಬರ್ತದೆ. ರಾಮಾಯಣದ ಕೆಲವು ಪ್ರತಿಗಳಲ್ಲಿ ಲಕ್ಷ್ಮಣ ರೇಖೆ ಇದೆ, ಕೆಲವು ಪ್ರತಿಗಳಲ್ಲಿ ಇಲ್ಲ.
ದಾಕ್ಷಿಣಾತ್ಯ ಒಂದು ಪ್ರತಿಯಲ್ಲಿ ಲಕ್ಷ್ಮಣ 7 ರೇಖೆಗಳನ್ನು ಬರೆದು ಆ ಕಾಲದಲ್ಲಿ ಲಕ್ಷ್ಮಣ ರೇಖೆಯ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಿಲ್ಲ, ಯಾವ ಪ್ರತಿಯಲ್ಲೂ ಕಂಡುಬರುವುದಿಲ್ಲ. ಆನಂತರ ಲಕ್ಷ್ಮಣ ರೇಖೆಯ ಉಲ್ಲೇಖ ಬಗ್ಗೆ ಆಚಾರ್ಯರು ತಾತ್ಪರ್ಯದಲ್ಲಿ ಯಾವ ವಿಚಾರವನ್ನು ಹೇಳಿಲ್ಲ. ಆದರೆ ತತ್ವಸಂಗ್ರಹ ರಾಮಾಯಣ ಅಂತ ತಿಳ್ಕೊಂಡಂಥ ಒಂದು ರಾಮಾಯಣ ಇದೆ. ಆ ರಾಮಾಯಣದಲ್ಲಿ ಲಕ್ಷ್ಮಣ ಏಳು ರೇಖೆಗಳನ್ನು ಬರೆದ ಅಂತ ತಿಳ್ಕೊಂಡಂತ ಹೇಳಿ ವರ್ಣನೆ ಬರ್ತದೆ. ತತ್ವಸಂಗ್ರಹ ರಾಮಾಯಣದ ಅರಣ್ಯಕಾಂಡದ 14ನೇ ಸರ್ಗದ 46-47 ಶ್ಲೋಕಗಳಲ್ಲಿ ಜಾನಕಿ ರಕ್ಷಣಾರ್ಥಾಯ ಸೋಲಿಖತ್ ಸಪ್ತಮಂ ತಲಾನ್ ಪರ್ಣಶಾಖಾಂಗತಟಂ ಸಪ್ತಮಂಡಲಮಂಡಿತಂ ಹೇಳಿ ಆ ಕಾಲಕ್ಕೆ ಹೇಳ್ತಾನೆ, ನೋಡು, ಈ ರೇಖೆ ದಾಟಿ ಹೊರಗೆ ಬರಬೇಡ, ಈ ರೇಖೆಯನ್ನು ದಾಟಿ ವ್ಯಾಘ್ರ ದಸ್ಯು ಪಿಶಾಚಾದ್ಯ, ಹುಲಿಯೇ ಆಗಲಿ, ದಸ್ಯುಗಳೇ ಆಗಲಿ, ಪಿಶಾಚಗಳಾಗಲಿ, ರಾಕ್ಷಸರಾಗಲಿ ಇದನ್ನು ದಾಟಿ ಬರಲಿಕ್ಕೆ ಸಮರ್ಥನಿಲ್ಲ. ಅವರು ಬಂದರೆ ಅವರು ಸುಟ್ಟು ಸತ್ತೋಗ್ತಾರೆ ಅಂತ ತಿಳ್ಕೊಂಡಂತೇಳಿ ಲಕ್ಷ್ಮಣ ಹೇಳಿ ಹೋಗಿರ್ತಕ್ಕಂಥ ವಿವರಣೆ ತತ್ವಸಂಗ್ರಹ ರಾಮಾಯಣ ಅಂತ ಅನ್ನೋದಲ್ಲಿ ಬರ್ತದೆ. ನಂತರ ದಕ್ಷಿಣ ಕರ್ನಾಟಕದಲ್ಲಿ ಯಕ್ಷಗಾನ ಪ್ರಸಂಗವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಮುಂದೆ ಅದನ್ನು ಆ ಕಥೆಗಳನ್ನು ಬರೆದಿಟ್ಟಿದ್ದಾರೆ. ಬರೆಯೋರಲ್ಲಿ ಪಾರ್ತಿ ಸುಬ್ಬ ಅಂತ ತಿಳ್ಕೊಂಡಂತೇಳಿ ಒಬ್ಬ ವ್ಯಕ್ತಿ, ಅವನು ಅದರಲ್ಲಿ ಮಾತ್ರ ಈ ಲಕ್ಷ್ಮಣ ರೇಖೆ ವಿವರಣವನ್ನು ಹೇಳ್ತಾನೆ. ಅದರಿಂದ ಕಥೆ ಹೇಳುವಾಗ ಪ್ರಸಂಗ ಬಂದಿದೆ. ಆದ್ದರಿಂದಾಗಿ ಅದು ಅಷ್ಟು ಪ್ರಾಮಾಣಿಕ ಅಂತ ತಿಳ್ಕೊಂಡಂತೇಳಿ ಪ್ರಾಚೀನ ಗ್ರಂಥಗಳಿಗೆ ಸಮ್ಮತ ಅಂತ ತಿಳ್ಕೊಂಡಂತ ಹೇಳಿಕ್ಕೆ ಬರೋದಿಲ್ಲ. ಲಕ್ಷ್ಮಣ ಹೊರಟೋಗಿದ್ದಾನೆ. ಸೀತೆ ತನ್ನ ಸ್ಥಳದಲ್ಲಿ ಒಂದು ಆಕೃತಿಯನ್ನು ನಿರ್ಮಿಸಿದ್ದಾಳೆ. ಇಂದ್ರನಿಗೆ ಕರೆದು ಹೇಳ್ತಾಳೆ, ಈ ಶರೀರದ ವ್ಯವಹಾರವನ್ನು ನಡೆಸು ಅಂತ ತಿಳ್ಕೊಂಡಂತೇಳಿ ಸೀತಾದೇವಿ ಕೈಲಾಸ ಪರ್ವತಕ್ಕೆ ಹೊರಟೋಗಿದ್ದಾಳೆ. ರಾವಣ ಬರ್ತಾನೆ, ಸೀತಾಕೃತಿಯನ್ನೇ ಸೀತೆ ಅಂತ ತಿಳ್ಕೊಂಡಂತೇಳಿ ಬೇಕಾದ ಒಳ್ಳೆ ಮಾತುಗಳನ್ನು ಆಡ್ತಾನೆ. ಕೊನೆಗೆ ತಾನು ರಾವಣ ಅಂತ ಪರಿಚಯ ಮಾಡಿಕೊಡ್ತಾನೆ. ಸೀತಾದೇವಿ ಕೂಡ ನೀನು ಇಲ್ಲಿ ಬಂದದ್ದು ಭಾಳ ತಪ್ಪು ಮಾಡಿದ್ದಿ, ನನ್ನನ್ನು ಕರೆದುಕೊಂಡು ಹೋಗೋದು ಅಂತ ತಿಳ್ಕೊಂಡಂತಂದರೆ ನಿನ್ನ ಬಟ್ಟೆಯಲ್ಲಿ ಬೆಂಕಿ ಕಟ್ಟಿಕೊಂಡ ಹಾಗೆ. ಸೀತೆಯನ್ನು ಅಪಹಾರ ಮಾಡೋದು ಅಂತ ತಿಳ್ಕೊಂಡಂತಂದರೆ ಕುತ್ತಿಗೆಗೆ ದೊಡ್ಡ ಕಲ್ಲನ್ನು ಕಟ್ಟಿಕೊಂಡು ನೀರಿನಲ್ಲಿ ಮುಳುಗಿಸದಂತೆ. ನಮ್ಮಲ್ಲಿ ಇಂಥ ಒಂದು ಕ್ರೂರವಾದಂಥ ಘಟನೆ ನಡೆದಿದೆ ಅಯೋಧ್ಯೆಯಲ್ಲಿ. ಹಿಂದಕ್ಕೆ ಮುಲಾಯಂ ಸಿಂಗ್ ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ಆದಾಗ ಕಾರಸೇವಕರ ಮೇಲೆ ಭಯಂಕರವಾಗಿರ್ತಕ್ಕಂಥ ಗುಳಿಗಾರನ್ನು ಮಾಡಿದಾಗ ಸುಮಾರು 500-600 ಕಾರಸೇವಕರು ಸತ್ತು ಬಿದ್ದಿದ್ದಾರೆ. ಹೆಣ ಸಿಗಬಾರ್ದು ಅಂತ ತಿಳ್ಕೊಂಡಂತೇಳಿ ಉಸುಕಿನ ಚೀಲದ ಜೊತೆಗೆ ಆ ಮೃತ ಶರೀರವನ್ನು ಕಟ್ಟಿ ಆ ಕಾಲದಲ್ಲಿ ಸರಿಯೂ ನದಿಯಲ್ಲಿ ಮುಳುಗಿಸಿದ್ದಾರೆ. ಪೇಪರ್ನಲ್ಲಿ 17 ಜನ ಸತ್ತಿದ್ದಾರೆ ಅಂತ ತಿಳ್ಕೊಂಡಂತನ್ನುವ ಸುಳ್ಳು ಸುದ್ದಿ. ಸುಮಾರು 500-600 ಜನ. ಅವರಲ್ಲಿರ್ತಕ್ಕಂಥವ್ರನ್ನ ನೋಡಿದಂಥವ್ರ ಕೈಲಿ ಹೇಳ್ತಾರೆ, ನಿಜವಾಗಿ ಪೊಲೀಸರು ಗೋಳಿಬಾರ ಮಾಡಿದಾಗ ಕಾಲಿಗೆ ಹೊಡಿತಾರೆ, ಸಾಯಬಾರದು ಅಂತ ತಿಳ್ಕೊಂಡಂತೇಳಿ. ಆದರೆ ಇಲ್ಲಿ ಸತ್ತವರೆಲ್ಲರಿಗೂ ತಲೆಯ ಮೇಲೆ, ಕೆಲವರಿಗೆ ಬಾಯಿ ಅಂತ ಮಾಡಿಸಿ ಹೇಳಿ ಒಳಗೆ ಬಂದೂಕಿಟ್ಟು ಗುಂಡು ಹೊಡೆದಿದ್ದಾರೆ. ಎಷ್ಟು ಕ್ರೂರರಾಗಿರಬೇಕು.
ಮುಲಾಯಂ ಸಿಂಗ್ ಎರಡನೇ ರಾವಣ. ಸೀತಾ ಹೇಳ್ತಾಳೆ, ನನ್ನನ್ನು ಕಟ್ಕೊಂಡು ಹೋಗೋದು ಅಂತಂದರೆ ಉಸುಕಿನ ಅಥವಾ ಕಲ್ಲನ್ನು ಕೊರಳಿಗೆ ಕಟ್ಟಿಕೊಂಡು ನೀರಿನಲ್ಲಿ ಮುಳುಗಿದಂತೆ. ಆದರೆ ಕಾಮಾತುರಾಣಂನ ಭಯಂನ ಲಜ್ಜ, ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮುಂದಿನ ವಿಚಾರ ಇರೋದಿಲ್ಲ, ಅಥವಾ ಆ ರೀತಿಯಾಗಿರ್ತಕ್ಕಂತಹ ಅವರಿಗೆ ಬುದ್ಧಿಯೂ ಕೂಡ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಸೀತಾಕೃತಿಯನ್ನು ಕರೆದುಕೊಂಡು ಅಪಹರಣ ಮಾಡಿಕೊಂಡು ಹೊರಟಿದ್ದಾನೆ. ಅರ್ಧ ದಾರಿಯಲ್ಲಿ ಜಟಾಯು ಭೇಟಿ ಆಗ್ತಾನೆ. ಜಟಾಯು ಅವನ ಜೊತೆಗೆ ಸಾಕಷ್ಟು ಹೋರಾಡ್ತಾನೆ. ಕೊನೆಗೆ ರಾವಣ ಅವನ ರೆಕ್ಕೆಗಳನ್ನು ಕತ್ತರಿಸಿದಾಗ ಕೆಳಗೆ ಬೀಳ್ತಾನೆ. ಅದು ರಾವಣನಿಗೆ ಸಾಕಷ್ಟು ಗಾಯ ಮಾಡಿರ್ತಾನೆ. ಇನ್ನು ಮುಂದೆ ಹೊರಟಾಗ ಅಗ್ನಿ ಮಧ್ಯದಲ್ಲಿ ಬರ್ತಾನೆ. ರಾವಣ, ಅಗ್ನಿದೇವ ಯಾಕಪ್ಪ ಮಧ್ಯೆ? ಸೀತೆ ನಾನು ಬಿಟ್ಕೊಡೋದಿಲ್ಲ. ಅರೆ, ನೀನು ಬಿಟ್ಕೊಡು ಅಂತ ಯಾರು ಹೇಳಿದ್ದಾರೆ? ನೀನು ದಿನಾಲು ಹೋಮ ಮಾಡ್ತೀಯಲ್ಲ, ನನಗೆ ಎಷ್ಟು ದಿನಾಲು ತಪ್ಪದೇ ಹೋಮವನ್ನು ಮಾಡಿ ನನಗೆ ದಿನಾಲು ಎಷ್ಟು ಆಹಾರ ಕೊಟ್ಟಿದ್ದಿ. ನಿನ್ನ ಉಪಕಾರ ನಾನು ಮರೆಯಲಾರೆ ರಾವಣ. ಆದರೆ ನೀನು ಮೋಸ ಹೋಗಿದ್ದಿ. ನಿನ್ನ ಕೈಯಲ್ಲಿರ್ತಕ್ಕಂಥ ಸೀತೆ ಅದು ಡಮ್ಮಿ ಸೀತೆ. ರಾವಣ ನಿಜವಾದ ಸೀತೆಯನ್ನು ಕರತ್ರಿಸಿದ ದೂಷಣರನ್ನು ಕೊಂದ ನಂತರ ನನ್ನ ಮನೆಯಲ್ಲಿ ಇಟ್ಟಿದ್ದ. ಈಗ ನೀನು ನನಗೆ ಪ್ರಿಯನಾದ ವ್ಯಕ್ತಿ, ಮೋಸ ಹೋಗಬಾರ್ದು ಅಂತೇಳಿ ಈ ಸೀತಾಕೃತಿಯನ್ನು ನನ್ನಲ್ಲಿ ಇಟ್ಬಿಡು, ನಿಜವಾದ ಸೀತೆಯನ್ನು ಕರೆದುಕೊಂಡು ಹೋಗ್ಬಿಡು. ನಿನ್ನ ಮೇಲೆ ಉಪಕಾರಕ್ಕೋಸ್ಕರ ಎಷ್ಟು ನಿನಗೆ ಉಪಕಾರ ಮಾಡ್ತಾ ಇದ್ದೇನೆ, ನೀನು ಉಪಕಾರ ಸ್ಮರಿಸ್ತಾ ಅಂತ ಅಗ್ನಿ ಹೇಳಿದಾಗ ಹಾಗೆ ಆಗಲಿ ಅಂತಿಕೊಂಡಂತ ಅವನ ಮೇಲೆ ವಿಶ್ವಾಸ ಇಟ್ಟು ಸೀತಾಕೃತಿಯನ್ನು ಅಗ್ನಿಯ ಮನೆಯಲ್ಲೇ ಇಟ್ಟು ಅಗ್ನಿಮಗಳಾಗಿರ್ತಕ್ಕಂಥ ವೇದವತಿಯನ್ನು ತನ್ನ ಜೊತೆಯಲ್ಲಿ ಅಪಹಾರ ಮಾಡಿಕೊಂಡು ರಾವಣ ಹೋಗಿದ್ದಾನೆ. ಸೀತಾಕೃತಿಯನ್ನು ಕರೆದುಕೊಂಡು ಹೋಗುವಾಗ ಮಧ್ಯದಲ್ಲಿ ಕಿಷ್ಕಿಂದೆ ಬಂದಾಗ ಸೀತಾಕೃತಿಯಲ್ಲಿದ್ದ ಆ ಇಂದ್ರ ಕೆಲವು ಆಭರಣಗಳನ್ನು ತನ್ನ ಉತ್ತರೀಯ ವಸ್ತುದಲ್ಲಿ ಕಟ್ಟಿ ಅದನ್ನು ಕಿಷ್ಕಿಂದೆಯಲ್ಲಿ ಕೆಳಗೆ ಹಾಕಿದ್ದಾನೆ. ನಾಳೆ ರಾಮ ಬಂದಾಗ ಗುರುತು ಹಿಡಿಯಲಿ ಅಂತ ತಿಳ್ಕೊಂಡಂತೆ. ಅವನು ಅಲ್ಲಿ ಕರೆದುಕೊಂಡು ಹೋಗಿ ಸೀತೆಯನ್ನು ಅಶೋಕವನದಲ್ಲಿಟ್ಟು ಅವಳನ್ನು ಅನುನಯಿಸಿ ತನ್ನ ಅಂತಃಪುರಕ್ಕೆ ಸೇರಿಕೊಳ್ಳಬೇಕು ಅಂತ ಬಯಸ್ತಾನೆ. ಅನೇಕ ಜನ ಹೇಳ್ತಾರೆ, ರಾವಣ ಎಷ್ಟು ಒಳ್ಳೆಯವನು, ಅಪಹಾರ ಮಾಡಿಕೊಂಡು ಹೋದಾಕ್ಷಣಕ್ಕೇನೆ ಸೀತೆಯನ್ನು ತನ್ನ ಅಂತಃಪುರ ಕರೆದುಕೊಂಡೋಗಿ ಬಲಾತ್ಕಾರ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಅಶೋಕವನದಲ್ಲಿಟ್ಟಿದ್ದಾನೆ. ದಿನಾಲು ಬಂದು ಸೀತಾ, ನೀನು ಒಲಿದು ನನ್ನ ಹತ್ರ ಬಂದರೆ ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ ಅಂತ ಅಂತೇಳಿ ಸೀತೆಯನ್ನು ಒಲಿಸೋದಕ್ಕೋಸ್ಕರ ದಿನಾಲು ಏನೇನೋ ಆಮಿಷಗಳನ್ನು ತೋರಿಸ್ತಾ ಇದ್ದಾನೆ. ಎಷ್ಟು ಒಳ್ಳೆಯವನು ರಾವಣ? ಒಳ್ಳೆಯವನಲ್ಲ, ಭೀತಿಯಿಂದ ಮಾಡಿದ ವ್ಯಕ್ತಿ. 2 ಶಾಪಗಳು ಅವನಿಗೆ ತಲೆ ಮೇಲೆ ಆರ್ತಿತ್ತು. ಅದಕ್ಕೋಸ್ಕರ ಮೊದಲನೇದ್ದು, ಯಾವ ಈ ವೇದವತಿಯನ್ನು ಅಪಹರಣ ಮಾಡಿಕೊಂಡು ಹೋದ ಅಂದರೆ ಅಗ್ನಿ ಅವಳನ್ನು ಅವನ ಜೊತೆ ಕಳಿಸಿದ್ದಾನೆ. ಅವಳು ಅಗ್ನಿಪುತ್ರಿಯಾದ ವೇದವತಿ. ಅವಳು ಶ್ರೀರಾಮಚಂದ್ರನನ್ನೇ ತನ್ನ ಗಂಡನನ್ನಾಗಿ ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಘೋರವಾದ ತಪಸ್ಸರೆ ಮಾಡ್ತಾ ಇದ್ಲು. ರಾವಣನ ದಿನನಿತ್ಯದ ಕ್ರಮ ಹೇಗೆ? 3 ಗಂಟೆಗೆ ಹೇಳ್ತಾ ಇದ್ದ, ಸ್ನಾನ ಮಾಡಿ
9:30ವರೆಗೂ 10 ಗಂಟೆವರೆಗೂ ಯಜ್ಞ ಯಾಗ 3 ವೇದಗಳನ್ನು ಹೇಳಿ ಹೋಮ ಮಾಡ್ತಾಯಿದ್ದ. ಬ್ರಾಹ್ಮಣ ಅಲ್ಲ. ಆನಂತರ ಸ್ವಲ್ಪ ಫಲಾಹಾರ ನಾಷ್ಟ ಮಾಡಿಕೊಂಡು ಇವತ್ತು ಹೊಸ ಯಾವ ಹೆಣ್ಣು ಹುಡುಗಿ ಸಿಗ್ತಾಳೆ ಅಂತೇಳಿ ಪಶುಕ ವಿಮಾನದಲ್ಲಿ ಕೂತ್ಕೊಂಡು ಹೊರಡ್ತಾ ಇದ್ದ. ಭೂಲೋಕ, ಆನಂತರ ಗಂಧರ್ವ ಲೋಕ ಇತ್ತ ಎಲ್ಲ ಕಡೆ ತಿರುಗಾಡ್ತಾ ಇದ್ದ. ಯಾರು ಒಳ್ಳೆ ಹೆಣ್ಣುಮಕ್ಕಳು ಸಿಗ್ತಾಯಿದ್ರು ಬಲಾತ್ಕಾರದಿಂದ ಹಾಕಿಕೊಂಡು ಅವರನ್ನು ಬಲಾತ್ಕಾರ ಮಾಡಿ ತನ್ನ ಅಂತಃಪುರಕ್ಕೆ ಸೇರಿಕೊಡ್ತಾ ಇದ್ದ. ಒಂದು ಸಲ ತಪಸ್ಸು ಮಾಡತಕ್ಕಂಥ ಈ ವೇದವತಿಯನ್ನು ನೋಡಿದ್ದಾನೆ. ಪುಷ್ಪಕ ವಿಮಾನದಿಂದ ಕೆಳಗಿಳಿದಿದ್ದಾನೆ. ಇಳಿದು ನಡೆ ಅಂತೇಳಿ ಅವಳ ಕೂದಲನ್ನು ಹಿಡಿದು ಜಗ್ಗಿದ್ದಾನೆ. ತಪಸ್ಸಿನಲ್ಲಿ ಕುಳಿತ ವೇದವತಿ ಎಚ್ಚರವಾಗಿದೆ. ನೋಡ್ತಾಳೆ, ರಾವಣ ತನ್ನ ಕೂದಲು ಹಿಡಿದು ಜಗ್ತಾ ಇದ್ದಾನೆ, ತನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗಬೇಕು ಅಂಥೇಳಿ. ಆಗ ಅವಳ ಸಿಟ್ಟಿಗೆ ಬಂದು ತನ್ನ ಕೂದಲು ಹಿಡಿದು ಜಗ್ತಾ ಇದ್ದ ಆ ಕೂದಲ ಮಧ್ಯದಲ್ಲಿ ಕೈಯಿಂದ ಹೀಗೆ ಹೊಡೆದು ಬಿಡ್ತಾಳೆ. ಅರ್ಧ ಕೂದಲು ಕತ್ತರಿಸಿ ರಾವಣ ಆ ಕೂದಲು ಜೋಲು ಹೋಗಿ ತಪ್ಪಿ ಬೀಳ್ತಾನೆ. ಎದ್ದ ಮೇಲೆ ಹೇಳ್ತಾಳೆ, ಎಲ್ಲ ಹೆಣ್ಣುಮಕ್ಕಳಂತೆ ನಾನು ಹೆಣ್ಮಗಳಲ್ಲ. ನನ್ನ ತಪಸ್ಸನ್ನು ಭಂಗ ಮಾಡಿದ್ದೆ. ನಿನ್ನನ್ನು ಮುಟ್ಟಿದ, ನೀನು ಸ್ಪರ್ಶ ಮಾಡಿದ ಈ ದೇಹ ನಾನು ಬಿಡ್ತೇನೆ. ಮುಂದೆ ನಾನೇ ನಿನ್ನ ಮರಣಕ್ಕೆ ಕಾರಣೀಭೂತಳಾಗ್ತೇನೆ. ಇನ್ನು ಮೇಲೆ ಯಾವ ಹೆಣ್ಣಿನ ಮನಸ್ಸಿಲ್ಲದೆ ಅವಳನ್ನು ನೀನು ಸ್ವೀಕರಿಸಿದರೆ ಸತ್ತೋಗ್ತೀಯ ಅಂತ ತಿಳ್ಕೊಂಡಂತೇಳಿ ವೇದವತಿ ಶಾಪ ಕೊಟ್ಟಿದ್ದಾಳೆ. ದುಷ್ಟರಿಗೆ, ಕಾಮಾತುರರಿಗೆ ಯಾವ ಭಯ ಇಲ್ಲ. ಇನ್ನೊಂದು ಸಂದರ್ಭದಲ್ಲಿ ಗಂಧರ್ವ ಲೋಕದಲ್ಲಿ ತಿರುಗಾಡ್ತಾ ಇರುವಾಗ ರಂಭಾ ಅಂತಿಕೊಂಡಂತಕ್ಕಂತಹ ಅಪ್ಸರಾ ಸ್ತ್ರೀಯನ್ನು ಕೈಲಿ ಸಿಗ್ತಾಳೆ. ಆವಾಗ ರಂಭಾ ಹೇಳ್ತಾಳೆ, ರಾವಣ ನಿನ್ನ ಸೊಸೆನ ನಾನು, ನಿನ್ನ ಸೊಸೆ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಆಕ್ರಮಣ ಮಾಡ್ತೀಯ. ನೀನು ಕುಬೇರ ಇಬ್ಬರು ಅಣ್ಣ ತಮ್ಮಂದಿರು. ಕುಬೇರ ನಿನಗೆ ಅಣ್ಣ, ಕುಬೇರನ ಮಗ ನಲಕೂಬರನ ಮಣಿಗ್ರಿಯವರು, ನಾನು ನಲಕೂಬರನ ಹೆಂಡತಿ. ಅಪ್ಸರಾಸ್ತ್ರಿ ಆದರೂ ಕೂಡ ನಲಕೂಬರ ಹೆಂಡತಿ ನಾನು. ನಿನಗೆ ಸಂಬಂಧದಲ್ಲಿ ಸೊಸೆ ಆಗಬೇಕು, ನನ್ನನ್ನು ಬಿಡು ಅಂತ ತಿಳ್ಕೊಂಡಂತ ಹೇಳಿದಾಗ ರಾವಣ ಹೇಳ್ತಾನೆ, ರಾವಣನ ಜೀವನದಲ್ಲಿ ಅಕ್ಕ, ತಂಗಿ, ಸೊಸೆ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದರ್ಭ ಇಲ್ಲ, ನನಗೆ ಹೆಣ್ಣು ಬೇಕು ಅಂಥೇಳಿ ಅವಳ ಮೇಲೆ ಬಲಾತ್ಕಾರ ಮಾಡ್ತಾನೆ. ಆಗ ಅವಳು ಶಾಪ ಕೊಡ್ತಾಳೆ, ನನ್ನ ಮೇಲೆ ಈ ರೀತಿಯಾಗಿ ಮಾಡಿದಂತೆ ನೀನು ಇನ್ನು ಬೇರೆ ಯಾವುದೇ ಹೆಣ್ಣು ಮಕ್ಕಳಿಗೆ ಅವರ ಅನುಮತಿ ಇಲ್ಲದೆ ಬಲಾತ್ಕಾರ ಮಾಡಿದರೆ ನಿನ್ನ ತಲೆ ಒಡೆದು 1000 ಹೋಳಾಗಲಿ ಅಂತೇಳಿ ರಂಭಾ ಶಾಪ ಕೊಡ್ತಾಳೆ. ಅದೇ ವೇಳೆಗೆ ಬ್ರಹ್ಮದೇವರು ಆಕಾಶದಲ್ಲಿ ಪ್ರತ್ಯಕ್ಷರಾಗಿ ತಥಾಸ್ತು ರಂಭಾ ನಿನ್ನ ಮಾತು ಸತ್ಯವಾಗಲಿ ಅಂತೇಳಿ ತಥಾಸ್ತು ಅಂತ ಹೇಳ್ತಾರೆ. ಅಂದಿನಿಂದ ಅಂಜಿದ ರಾವಣ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡಿದ ಬೆಲೆ ಅವರು ಆಮಿಷ ತೋರಿಸಿ, ಅನೇಕ ರೀತಿಯ ಭಯ ತೋರಿಸಿ ಅವರು ಒಪ್ಪಿಕೊಂಡ ಮೇಲೆ ಅವರನ್ನು ಅಂತಃಪುರಕ್ಕೆ ಸೇರಿಕೊಳಿಸ್ತಾ ಇದ್ದ. ಸೀತಾದೇವಿ 1 ವರ್ಷ ಇದ್ದರೂ ಕೂಡ ಅವನ ಯಾವ ಮಾತಿಗೂ ಬಳಿಬೇಳೆ. ಸೀತಾದೇವಲ್ಲ, ವೇದವತಿ. ಈ ಕಡೆಗೆ ಶಿಬಿರಕ್ಕೆ ರಾಮಲಕ್ಷ್ಮಣ ತಿರುಗಿ ಬರ್ತಾರೆ ಪರ್ಣಶಾಲೆಗೆ. ಸೀತೆಯ ತಲೆ ಮೇಲೆ ಹಾಕೊಂಡ ಹೂಗಳು ಅಸ್ತವ್ಯಸ್ತವಾಗಿವೆ. ಆ ನಂತರ ಲಕ್ಷ್ಮಣವರದ ಆ ಪರ್ಣಕುಟಿಯ ಎದುರಿನ ಭಾಗದಲ್ಲಿ ಕೂಡ ಎಳೆದಾಡಿದ ಚಿಹ್ನೆ ಕಾಣಿಸ್ತದೆ. ಆಗ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಸೀತೆಯಲ್ಲಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ರಾಮ ಶೋಕ ಮಾಡಿದ ನಾಟಕವನ್ನು ಮಾಡ್ತಾನೆ. ಹುಚ್ಚರಂತೆ ಮರಗಳಿಗೂ ಗಿಡಗಳಿಗೂ ಕೇಳ್ತಾನೆ, ಸೀತೆಯನ್ನು ಕಂಡಿದ್ದೀರಾ, ಸೀತೆಯನ್ನು ಕಂಡಿದ್ದೀರಾ ಅಂತ.
ಯಾಕೆ ಈ ರೀತಿಯಾಗಿ ನಾಟಕ ಮಾಡಬೇಕಾಗಿತ್ತು? ರಾವಣ ಸೀತಾ ಆಕೃತಿಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ 8 ಜನ ಗುಪ್ತಚಾರರನ್ನು ಈ ರಾಮ ಲಕ್ಷ್ಮಣರ ಹಿಂದೆ ಬಿಟ್ಟು ಹೋಗಿರ್ತಾನೆ. 4 ಜನ ಇವತ್ತು ಸುದ್ದಿಯನ್ನು ಹೋಗಿ ರಾವಣಕ್ಕೆ ತಿಳಿಸಿದರೆ ಉಳಿದ 4 ಜನ ಇಲ್ಲಿ ಉಳಿತಿದ್ರು. ಅವರು ಬಂದ ಮೇಲೆ ಇವರು ಹೋಗ್ತಾಯಿದ್ರು. ಪ್ರತಿ ದಿವಸ ರಾಮನ ಆಗು ಹೋಗುಗಳ ಜವಾಬ್ದಾರಿಯನ್ನು ರಾವಣ ತಿಳಿದುಕೊಳ್ತಾ ಇದ್ದ. ಸ್ವಲ್ಪ ಮುಂದೆ ಹೋದ್ಮೇಲೆ ಜಟಾಯು ಹೇಳ್ತಾನೆ, ಮರಣಾಸನ್ನನಾಗಿದ್ದ, ಸಾಯಲಿಕ್ಕಾಗಿದ್ದ, ಅಂಥ ಶ್ವಾಸ ರಾಮ ನೀರು ಕುಡಿಸ್ತಾನೆ ಆ ಗರುಡ ಪಕ್ಷಿಗೆ. ಅವನು ಹೇಳ್ತಾನೆ, ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ, ಲಂಕಾ ದಕ್ಷಿಣ ದಿಕ್ಕಿನಲ್ಲಿದೆ ಅಂತಕೊಂಡಂತೆ. ಆಗಲಿ ಅಂತೇಳಿ ಅವನಿಗೆ ಅಂತ್ಯ ಸಂಸ್ಕಾರ ಮಾಡಿ ಅವನ ಶ್ರಾದ್ದಾದಿಗಳನ್ನು ಮಾಡಿ ಅವನಿಗೆ ಉದ್ಧಾರ ಮಾಡಿ ರಾಮ ಮುಂದೆ ಹೊರಡ್ತಾನೆ. ಅಂದರೆ ಉಪಕಾರ ಮಾಡಿದವರಿಗೆ, ಅನಾಥರಿಗೆ ಅಂತ್ಯಕ್ರಿಯೆಗಳನ್ನು ಮಾಡಿದರೆ ಎಷ್ಟು ಪುಣ್ಯ ಇದೆ ಅನ್ನೋದನ್ನು ರಾಮಾಯಣ ನಮಗೆ ಕಲಿಸಿಕೊಡ್ತಾ ಇದೆ. ಆದರೂ ಗೊತ್ತಿದೆ ರಾವಣ ಕರೆದುಕೊಂಡು ಹೋಗಿದ್ದಾನೆ ಅಂತ. ಆಮೇಲೆ ದಕ್ಷಿಣ ದಿಕ್ಕಿನಲ್ಲಿ ಹೋಗಿದ್ದಾನೆ ಅಂತಕೊಂಡು ಗೊತ್ತಿದೆ. ಆದರೂ ರಾಮ ಯಾರು ಭೇಟಿಯಾದವ್ರಿಗೆ ನನ್ನ ಸೀತೆಯನ್ನು ಕಂಡಿದ್ದೀರಾ, ಜಿಂಕೆಗಳಿಗೆ ಕೇಳ್ತಾನೆ ನನ್ನ ಸೀತೆಯನ್ನು ಕಂಡಿದ್ದೀರಾ, ಮರಗಳಿಗೆ ಎಷ್ಟು ಎತ್ತರ ಇದ್ದೀರಲ್ಲ, ಸೀತಾ ಎಲ್ಲಿ ಹೋಗಿದ್ದಾಳೆ ಹೇಳಿ ಅಂತ ತಿಳ್ಕೊಂಡು ಅಂತೇಳಿ ಶೋಕದ ನಾಟಕವನ್ನು ಮಾಡ್ತಾ ಇದ್ದಾನೆ. ಯಾಕೆ? ರಾವಣನಿಗೆ ನಿಶ್ಚಿಂತನಾಗಿರ್ಬೇಕು. ರಾಮನಿಗೆ ನನ್ನ ಮೇಲೆ ಆಕ್ರಮಣ ಮಾಡೋ ಯೋಗ್ಯತೆ ಇಲ್ಲ, ಅಲ್ಲೇ ಹುಡುಕ್ತಾ ಇದ್ದಾನೆ ಸೀತೆಯನ್ನು, ಇನ್ನು ಹುಚ್ಚನಾಗಿ ಸತ್ತು ಹೋಗ್ತಾನೆ ಅಂತ ಇವನು ಮನಸ್ಸಿನಲ್ಲಿ ಏನೇನು ಮನಸ್ಸಿನ ಮಂಡಿಗೆಗಳನ್ನು ಕಟ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧೆಗೆ ಬರ್ತಾರೆ. ರಾಮ ಲಕ್ಷ್ಮಣರ ಒಳ್ಳೆಯ ತೇಜಸ್ವಿಗಳಾದಂಥವರು, ಆನಂತರ ಒಳ್ಳೆ ಧನುರ್ಬಾಣಗಳಿಂದ ಯುಕ್ತರಾಗಿರ್ತಕ್ಕಂಥವರು. ಇವರನ್ನು ನೋಡಿ ಸುಗ್ರೀವನ ಪಕ್ಷದ ವಾನರರಲ್ಲಿ ಇರ್ತಾ ಇದ್ದರು, ಓಡಿ ಹೋಗಿ ಸುಗ್ರೀವನಿಗೆ ತಿಳಿಸಿದ್ದಾರೆ. ಸುಗ್ರೀವ ಗಾಬರಿಯಾದ. ವಾಲಿ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಇವರನ್ನು ನಮ್ಮನ್ನು ಕೊಲ್ಲಿಕ್ಕೆ ಕಳಿಸಿದ್ದಾನೋ ಏನೋ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಎಲ್ಲ ಕಪಿಗಳಿಗೆ ಹೇಳಿದ್ದಾನೆ, ದೊಡ್ಡ ದೊಡ್ಡ ಕಲ್ಲು ತೆಗೆದುಕೊಂಡು ಮೇಲೆ ನಿಂತ್ಕೊಳ್ಳಿ, ಅವ್ರು ಬಂದ ಮೇಲೆ ಅವ್ರ ತಲೆ ಮೇಲೆ ಹಾಕಿ ಅಂತ ತಿಳ್ಕೊಂಡು. ಹನುಮಂತ ಹೇಳ್ತಾನೆ, ಯಾಕೆ ಬಂದಿದ್ದಾರೆ ಯಾರು ಅಂತ ತಿಳಿದುಕೊಳ್ಳದೆ ಸುಮ್ಮನೆ ಮುಂಗೋಪಿತನ ಮಾಡಿ ಆಕ್ರಮಣ ಮಾಡಿದ್ರೆ ಪ್ರಯೋಜನವಿಲ್ಲ. ಅವರು ತಮ್ಮ ಬಾಣದಿಂದ ನಿನ್ನ ಮೇಲೆ ಆಕ್ರಮಣ ಮಾಡಿದ್ರೆ ಏನು ಮಾಡ್ತಿ ಅಂತ ಸುಗ್ರೀವರಿಗೆ ಹೇಳಿ ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಹನುಮಂತ ಬಂದಿದ್ದ. ಒಬ್ಬ ಸನ್ಯಾಸಿ ವೇಷದಿಂದ ಬಂದಿದ್ದ. ಬಂದು ಮಾತನಾಡಿಸ್ತಾನೆ. ತಾವು ಯಾರು, ಎಲ್ಲಿಂದ ಬಂದಿದ್ದೀರಿ, ನಮ್ಮಿಂದ ಏನಾದರೂ ಸಹಾಯ ಬೇಕೇನು, ಹೀಗೇಕೆ ಋಷಿಮುನಿಗಳಂತೆ ತಿರುಗಾಡ್ತಾ ಇದ್ದೀರಿ, ಏನೋ ನಿಮ್ಮ ಮುಖದ ಮೇಲೆ ಸಮಸ್ಯೆ ಇದೆ ಅಂತ ಕಾಣಿಸ್ತಾ ಇದೆ ಇತ್ಯಾದಿ ಯೋಗಕ್ಷೇಮಗಳನ್ನು ಕಪಿವೇಷದ ವಾಯುದೇವರು ಹನುಮಂತ ಮಾತನಾಡಿದಾಗ ರಾಮ ಹೇಳ್ತಾನೆ, ಲಕ್ಷ್ಮಣ ಇವನು ಕಪಿ ಮಂಗ ಅಂತ ತಿಳ್ಕೊಳ್ಬೇಡ. ಎಷ್ಟು ಶುದ್ಧವಾಗಿ ಮಾತನಾಡಿದ್ದಾನೆ. ನೂನಂ ಮಹಾವ್ಯಾಕರಣಂ ಮನೇನ ಅಧೀತಂ. ಮಹಾವ್ಯಾಕರಣವನ್ನು ಕಲ್ತಿರಬೇಕು. ಮಾತಿನಲ್ಲಿ ಒಂದೂ ತಪ್ಪಿಲ್ಲ. ಧಾತು, ಅದನ್ನು ಕ್ರಿಯಾಪದ, ಶಬ್ದ, ವಿಶೇಷಣ, ಸಂಧಿ, ಸಮಾಸ, ಉಚ್ಚಾರಣೆ
ಯಾವ ಅವಯವಗಳಿಂದ ಯಾವ ಅಕ್ಷರಗಳನ್ನು ಉಚ್ಚರಿಸಬೇಕು ಅಂತಕೊಂಡಂತ ಅನ್ನೋದನ್ನು ಅಷ್ಟು ಸ್ಪಷ್ಟವಾಗಿ ಚೆನ್ನಾಗಿ ಉಚ್ಚಾರ ಮಾಡಿದ್ದಾನೆ. ಕಪಿಗಳಲ್ಲಿ ಇಂಥವ್ರು ಇರ್ತಾರೆಯಾ ಅಂತ ತಿಳ್ಕೊಂಡಂತೇಳಿ ಲಕ್ಷ್ಮಣನಿಗೆ ರಾಮಚಂದ್ರ ಮಾತನಾಡಿಸ್ತಾನೆ. ಇಲ್ಲಿ ಶ್ರೋತೃಗಳೇ, ಒಂದು ಮಾತನ್ನು ನೀವು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಹನುಮಂತನಾಗಲಿ, ಸುಗ್ರೀವನಾಗಲಿ, ವಾಲಿ ಆಗಲಿ, ಅವರ ಹೆಂಡತಿಯರಾಗಲಿ, ಅವರ ಸೇವಕರಾಗಲಿ, ಇವರು ಯಾರೂ ಕಪಿಗಳಲ್ಲ, ಮಂಗಗಳಲ್ಲ, ಪ್ರಾಣಿಗಳಲ್ಲ. ಅವರ ಹೆಂಡತಿಯರ ವರ್ಣನೆ ಬರ್ತದೆ ವಾಲ್ಮೀಕಿ ರಾಮಾಯಣದಲ್ಲಿ. ಅಪ್ಸರೆಯರು ನಾಚಬೇಕು ಅಂತ ವರ್ಣನೆ, ಆದರೆ ಅವರು ಮಂಗನ ಮುಖದಿಂದ ಯುಕ್ತರಾಗಿರಲಿಲ್ಲ. ಮಂಗಗಳಾಗಿದ್ದು ರಾಜ್ಯ ಕಟ್ಕೊಳ್ತಾರೆ. ಮಂಗಗಳಾಗಿದ್ದು ಇಷ್ಟು ಶುದ್ಧವಾಗಿ ಮಾತನಾಡ್ತಾನೆ ಹನುಮಂತ. ತಪ್ಪು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಡಿ. ಇವರೆಲ್ಲರೂ ಗಂಧರ್ವರ, ಸಿದ್ಧರ, ಸಾಧ್ಯರ ಇವರ ಮಕ್ಕಳು. ಇವರೆಲ್ಲ ಎಲ್ಲ ಕಪಿಗಳು, ಕಪಿಗಳ ಬೇಟದಲ್ಲಿರ್ತಕ್ಕಂಥ ಜನರು. ಇವರೆಲ್ಲರೂ ಮನುಷ್ಯರಿಗಿಂತ ಬಹಳ ಪ್ರಗತಿಯನ್ನು ಹೊಂದಿದ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವರು. ಇವರಿಗೆಲ್ಲ ಒಂದು ವರ ಪರಮಾತ್ಮನದು, ಬೇಕಾದ ರೂಪ ತೆಗೆದುಕೊಳ್ಳಬಹುದು ಅಂತ ತಿಳ್ಕೊಂಡಂತೆ. ರಾವಣ ನನಗೆ ಅವರಿಂದ ಮರಣ ಬೇಡ, ಇವರಿಂದ ಮರಣ ಬೇಡ ಅಂತ ತಿಳ್ಕೊಂಡಂತ ಹೇಳುವಾಗ 3 ಹೆಸರು ಮರೆತು ಬಿಟ್ಟ. ಪರಮಾತ್ಮ ಮರೆಸಿದ. ಇಷ್ಟೆಲ್ಲ ಹೇಳುವಾಗ, ಅವನು ಹೊರ ಕೇಳಿಕೊಳ್ಳುವಾಗ, ಮನುಷ್ಯರು ಮಂಗ ಮತ್ತು ಕರಡಿಗಳನ್ನು ಬಿಟ್ಟು ಸಿಂಹದಿಂದ ಮರಣ ಬೇಡ, ಹುಲಿಂದ ಮರಣ ಬೇಡ, ದೇವತೆಗಳಿಂದ ಬೇಡ, ಅವರಿಂದ ಬೇಡ, ಇವರಿಂದ ಬೇಡ ಅಂತ 20 ಕೇಳ್ಕೊಂಡಿದ್ದಾರೆ. ಅದಕ್ಕೆ ನಮಗೆ ರಾವಣ ಪೀಡೆ ಕೊಡಬಾರದು ಅಂತ ತಿಳ್ಕೊಂಡಂತೇಳಿ, ಮತ್ತು ಈ ರೂಪದಿಂದ ರಾವಣನನ್ನು ಕೊಲ್ಲಿಕ್ಕೆ ಅನುಕೂಲವಾಗ್ತಾ, ಯಾಕೆ ಬ್ರಹ್ಮದೇವರ ವರವನ್ನು ಮೀರಿದಂತಾಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಇವರೆಲ್ಲರೂ ಕಾಮರೂಪಿಗಳು. ಕಾಮರೂಪಿ ಅಂತಂದರೆ ಸಂಸ್ಕೃತದಲ್ಲಿ ಕಾಮ ಅಂದರೆ ಇಚ್ಛಾನುಸಾರ ರೂಪ ತೆಗೆದುಕೊಳ್ಳಲಿಕ್ಕೆ ಸಮರ್ಥರು. ಬೇಕಾದ್ರೆ ಕರಡಿ ಅಂತ ಆಗ್ಬೋದಾಗಿತ್ತು, ಕೆಲವರು ಮಂಗನಂತೆ ಕಾಣಿಸ್ಬೋದು, ಇಲ್ಲ ಮನುಷ್ಯರಂತೆ ಇರ್ಬೋದು. ಈ ರೀತಿಯಾಗಿರ್ತಕ್ಕಂಥವ್ರು ಇವರೆಲ್ಲ ಮಹಾಪರಾಕ್ರಮಿಗಳು. ಆಗ ನಾವು ಲಕ್ಷ್ಮಣ, ರಾಮ, ಆನಂತರ ನಮ್ಮ ಹೆಂಡತಿಯನ್ನು ರಾವಣ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಹುಡುಕ್ಲಿಕ್ಕೆ ನಾವು ಬರ್ತಾ ಇದ್ದೇವೆ. ಯಾರಾದರೂ ಸಹಾಯಕರು ಸಿಗ್ತಾರೇನೋ ಅಂತ ತಿಳ್ಕೊಂಡು ಅಂತೇಳಿ ನೋಡ್ತಾ ಇದ್ದೇವೆ ಅನ್ನೋ ನಾಟಕ ಮಾಡ್ತಾರೆ. ಆಗ ಹನುಮಂತ ಹೇಳ್ತಾನೆ, ನಮಗೂ ಸಹಾಯಕರು ಬೇಕಾಗಿದೆ. ನಮ್ಮ ರಾಜನಾಗಿರ್ತಕ್ಕಂಥ ಸುಗ್ರೀವನು ಅವನ ಅಣ್ಣನಿಂದ ಪೀಡಿತನಾಗಿದ್ದಾನೆ. ನೀವಿಬ್ಬರು ಅವನಿಗೆ ಸಹಾಯ ಮಾಡಿದರೆ ಅವನು ಸೀತಾದೇವಿಯನ್ನು ಹುಡಿಕೊಂಡು ಬರುವ ಸೀತಾನ್ವೇಷಣಕ್ಕೆ ಅವನು ಸಹಾಯ ಮಾಡ್ತಾನೆ. ಈಗ ಪರಸ್ಪರ ನೀವು ಮಾಡ್ಕೊಂಡಿರ್ಬೋದು ಅಂತೇಳಿ ರಾಮ ಒಪ್ಕೊಳ್ತಾನೆ. ಹನುಮಂತ ಒಂದು ಹೆಗಲ ಮೇಲೆ ರಾಮನನ್ನು, ಇನ್ನೊಂದು ಹೆಗಲ ಮೇಲೆ ಲಕ್ಷ್ಮಣನನ್ನು ಕೂಡಿಸಿಕೊಂಡು, ಒಂದು ಕಡೆಗೆ ಅಪ್ಪನನ್ನು, ಇನ್ನೊಂದು ಕಡೆಗೆ ಮಗನನ್ನು ಕೂಡಿಸಿಕೊಂಡು ಹನುಮಂತ ಹಾರಿ ಸುಗ್ರೀವ ಇದ್ದಲ್ಲಿ ಬಂದಿದ್ದಾನೆ. ನಡೆದ ವಿಚಾರ ಹೇಳಿ ಆಗ ರಾಮನಿಗೂ ಸುಗ್ರೀವನಿಗೂ ಅಗ್ನಿ ಸಾಕ್ಷಿಯಾಗಿ ಮಿತ್ರತೆಯನ್ನು ಮಾಡಿಸ್ತಾನೆ. ಸುಗ್ರೀವ ಪ್ರಾರ್ಥನೆ ಮಾಡ್ತಾನೆ, ನನ್ನ ಅಣ್ಣನನ್ನು ಕೊಂದು ನನ್ನ ರಾಜ್ಯ ನನಗೆ ಸಿಗುವಂತೆ ಮಾಡಬೇಕು, ನನ್ನ ಹೆಂಡತಿ ನನಗೆ ಸಿಗುವಂತೆ ಮಾಡಬೇಕು, ನಾನು ನಿಮಗೆ ಸೀತಾನ್ವೇಷಣದಲ್ಲಿ ಸಹಾಯ ಮಾಡ್ತೇನೆ ಅಂತ ತಿಳ್ಕೊಂಡಂತಂದಾಗ ರಾಮ ಒಪ್ಪಿಕೊಂಡಿದ್ದಾನೆ.
ಚಳಿಗಾಲದಲ್ಲಿ ಬೆಳಗ್ಗೆ ಸ್ವಲ್ಪ ಆಲಸ್ಯ ಬರ್ತಾಯಿಲ್ಲ. ಆಗ ರಾಮ ತನ್ನ ಅಣ್ಣನಾದ ವಾಲಿಯನ್ನು ಕೊಲ್ಬೋದೇನು ಅಂತ ತಿಳ್ಕೊಂಡಂತೇಳಿ ಅವನು 2 ಪರೀಕ್ಷೆ ಮಾಡ್ತಾನೆ ಸುಗ್ರೀವ. ಒಂದು ದುಂದುಬಿ ಅಂತ ತಿಳ್ಕೊಂಡಂತನ್ವ ಅಸುರನನ್ನು ಸಂಹಾರ ಮಾಡಿ ವಾಲಿ ಅವನ ಕಳೆಯವರವನ್ನು ಕಾಲಿನಿಂದ ಚಿಮ್ಮಿದರೆ ಅದು ಈ ಪರ್ವತದ ಮೇಲೆ ಬಂದು ಬಿದ್ದಿತ್ತು. ಉಳಿದವರು ಆ ಬಿದ್ದ ಮೃತ ಶರೀರ ಅಲ್ಗಾಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸುಗ್ರೀವ ಹೇಳ್ತಾನೆ, ರಾಮ, ಇದನ್ನು ನಿನ್ನ ಬೆರಳಿನಿಂದ ನೀನು ಚಿಮ್ಮಿ ದೂರ ಎಸೆದರೆ ನೀನು ವಾಲಿಯಷ್ಟು ಸಮರ್ಥ ಇದ್ದವನು ನಾನು ತಿಳ್ಕೊಳ್ತೇನೆ ಅಂತಕೊಂಡು ತಂದಾಗ ರಾಮ ಕೇವಲ ಅವನ ಕಳೆಯವರ ಎಲ್ಲ ಮಾಂಸ ಗೀಂಸ ರಕ್ತ ಹರಿದು ಹೋಗಿ ಅವೆಲ್ಲ ಒಣಗಿ ಹೋಗಿ ಕೇವಲ ಹರಿವಿನ ಎಲುಬಿನ ಹಂದರ ಮಾತ್ರ ಇತ್ತು. ರಾಮ ಪಾದಸ್ಪರ್ಶ ಮಾಡಿದ ಕ್ಷಣಕ್ಕೇನೆ ಜೋರಾಗಿ ಹಾರಿ ಅಸುರರು ಇರತಕ್ಕಂಥ ರಸಾತಳದಲ್ಲಿ ಹೋಗಿ ಬಿದ್ದು ಅವರನ್ನು ಕೊಂದುಬಿಟ್ಟಿದೆ. ಅವನ ಮೃತ ಶರೀರದಿಂದ ಎಷ್ಟೋ ಅಸುರರು ಸತ್ತೋಗಿದ್ದ. ಆದರೂ ಸುಗ್ರೀವನಿಗೆ ಸಂಶಯ ಇಲ್ಲ, ನಮ್ಮ ಅಣ್ಣ ಚಿಮ್ಮಿದಾಗ ಮಾಂಸ ರಕ್ತದಿಂದ ಕೂಡಿದ ಭಾರವಾದ ಶರೀರವಾಗಿತ್ತು, ಈಗ ಅದೆಲ್ಲ ಒಣಗೋಗಿ ಬರೀ ಸ್ಕೆಲೆಟನ್ ಇತ್ತು. ರಾಮ, ಇನ್ನೊಂದು ರೀತಿ ವಿಶ್ವಾಸನ ಹುಟ್ಟಿಸೋಕ್ಕೋಸ್ಕರ ಕಾರ್ಯ ಮಾಡ್ತೀಯ ಅಂತ ಕೇಳ್ತಾನೆ. ರಾಮ ಹೇಳು, ಏನು ಮಾಡ್ತೇನೆ. ರಾಮ, ಇಲ್ಲಿ 7 ತಾಳೆ ವೃಕ್ಷಗಳಿವೆ, ಆಕಾಶಷ್ಟು ಎತ್ತರ ಬೆಳೆದಿವೆ. ಅದರಲ್ಲಿ ಅಸುರರು ಬೇರೆ ಸೇರಿಕೊಂಡಿದ್ದಾರಂತೆ. ನಮ್ಮ ಅಣ್ಣ ಒಂದು ಮರವನ್ನು ಹಿಡಿದು ಬಹಳ ಕಷ್ಟಪಟ್ಟು ಅಲುಗಾಡಿಸ್ಬೋದೇ ಹೊರತು ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಬಲಿಷ್ಠವಾದಂಥ ವೃಕ್ಷಗಳು. ನೀನು ಒಂದೇ ಬಾಣದಿಂದ 7 ತಾಳೆ ವೃಕ್ಷಗಳನ್ನು ಬೀಳಿಸಿದರೆ ನೀನು ವಾಲಿಯನ್ನು ಸುಲಭವಾಗಿ ಕೊಲ್ಲಬಹುದು ಅಂತಕೊಂಡಂತೇಳಿ ನನಗೆ ವಿಶ್ವಾಸ ಬರ್ತದೆ ಅಂತಕೊಂಡಂತಂದಾಗ ರಾಮ ಒಂದೇ ಬಾಣದಿಂದ ಹೊಡೆದರೆ 7 ತಾಳೆ ವೃಕ್ಷಗಳು ಮುರಿದು ಬಿದ್ದು ಆ ಬಾಣ ಮತ್ತೆ ಪುನಃ ರಸಾತಳಕ್ಕೆ ಹೋಗಿ ಅನೇಕ ಅಸುರರನ್ನು ಸಂಹಾರ ಮಾಡಿದೆ. ರಾಮನ ಪರಾಕ್ರಮ ಇಂಥ ಅದ್ಭುತವಾಗಿರ್ತಕ್ಕಂಥ ಪರಾಕ್ರಮ. ಆಗಲಿ, ಹೋಗಿ ನಿನ್ನ ಅಣ್ಣನನ್ನು ಯುದ್ಧಕ್ಕೆ ಕರೆ ಅಂತ ಹೇಳ್ತಾನೆ. ಸುಗ್ರೀವ ಬಂದು, ಏಯ್ ಬಾ, ಧೈರ್ಯ ಇದ್ದರೆ ಬಂದು ತಮ್ಮನ ಜೊತೆ ಯುದ್ಧ ಮಾಡು, ನನ್ನ ರಾಜ್ಯವನ್ನು ಕಸಿದುಕೊಂಡಿದ್ದೆ, ನನ್ನ ಹೆಂಡತಿನ ಕಸಿದುಕೊಂಡಿದ್ದೆ ಅಂದಾಗ ವಾಲಿ, ನನಗೆ ಆಹ್ವಾನ ಮಾಡ್ತೀಯಾ ಅಂತಕೊಂಡಂತೆ ಎದ್ದು ಬರುವಾಗ ನೋಡಿ, ಏನೋ ಒಂದು ಕುತಂತ್ರ ಇರಬೇಕು, ನಿಮ್ಮ ತಮ್ಮನಿಗೆ ನಿಮ್ಮನ್ನು ಎದುರಿಸುವ ಧೈರ್ಯ ಇಲ್ಲ ಅಂತ ಹೆಂಡತಿಯಾಗಿರ್ತಕ್ಕಂಥ ತಾರೆ ಎಷ್ಟು ಉಪದೇಶ ಮಾಡಿದ್ರು ಕೇಳಲಿಲ್ಲ. ವಾಲಿ ಬಂದಿದ್ದಾನೆ, ಇಬ್ಬರಲ್ಲಿ ಗುದ್ದಾಟ ಹೊಡೆದಾಟ ಚಾಲೂ ಆಗಿದೆ. ಕೊನೆಗೆ ಸುಗ್ರೀವ ಹಣ್ಗಾಯಿ ನೀರ್ಗಾಯಿ ಆಗಿದ್ದಾನೆ, ಶಕ್ತಿಹೀನನಾಗಿದ್ದಾನೆ. ಇನ್ನೇನು ಮೂರ್ಛಿತನಾಗಬೇಕು ಅನ್ನೋಷ್ಟರಲ್ಲಿ ಅವನು ವಾಲಿಯಿಂದ ಬಿಡಿಸ್ಕೊಂಡು ಓಡಿ ಬಂದುಬಿಡ್ತಾನೆ. ವಾಲಿ ಮುಂದೆ ಬರುವಂತಿಲ್ಲ. ಯಾಕೆಂತಂದರೆ ಆ ವನ ಅಂತೇನಿತ್ತು, ಆ ವನದಲ್ಲಿ ಋಷಿಗಳು ವಾಸ ಮಾಡ್ತಾಯಿದ್ದರು. ಈ ದುಂದುಬಿಯನ್ನು ಕೊಂದು ಎಸೆದಾಗ ಅವನ ರಕ್ತ ಅವರ ಆಶ್ರಮದ ಮೇಲೆ ಬಿದ್ದದರಿಂದಾಗಿ ಅವರು ವಾಲಿಗೆ ಶಾಪ ಕೊಟ್ಟಿದ್ದರು, ನೀ ಈ ವನಕ್ಕೆ ಕಾಡಿಗೆ ಬಂದರೆ ನೀನು ತಲೆ ಒಡೆದು ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡಂತೇಳಿ. ಹೀಗಾಗಿ ಅಲ್ಲಿ ವಾಲಿ ಬರ್ತಿರಲಿಲ್ಲ. ಅಲ್ಲೇ ಸುಗ್ರೀವಾದಿಗಳು ಆಶ್ಚರ್ಯ ಪಡೆದು, ಇಲ್ಲಿ ವಾಲಿ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಆಶ್ರಯವನ್ನು ಪಡೆದಿದ್ದರು. ಸುಗ್ರೀವ ಓಡಿ ಬರ್ತಾನೆ, ಮೈಯೆಲ್ಲ ಹಿಗ್ಗುಮುಗ್ಗಾಗಿದೆ.
ಏನು ರಾಮ ವಚನ ಕೊಟ್ಟು ಪರಿಪಾಲನೆ ಮಾಡಲಿಲ್ಲಲ್ಲ ಅಂತ ಕೇಳ್ತಾನೆ. ರಾಮ ಮೇಲ್ತೋರಿಕೆಗೆ ಹೇಳ್ತಾನೆ, ನೋಡಪ್ಪ ಇಬ್ಬರು ನೀವು ಅವಳಿ ಜವಳಿ ಇದ್ದಾಗೆ ಯುದ್ಧ ಮಾಡ್ತದೆ, ನೀ ಯಾರು ಅವನ್ಯಾರು ನನಗೆ ಪರಿಚಯ ಆಗಲಿಲ್ಲ, ನನ್ನ ಬಾಣ ನಿನಗೆ ಬಡ್ದಿದ್ರೆ ಏನಾದರೂ ಗುರುತಿಟ್ಕೊಳ್ಬಾರ್ದೇನು? ಅಷ್ಟಲ್ಲಿ ಹನುಮಂತ ದೇವರು ಒಂದು ವಿಶಿಷ್ಟವಾದ ಹೂವಿನ ಬಳ್ಳಿಯನ್ನು ಹಾರದಂತೆ ಮಾಡಿ ಸುಗ್ರೀವನ ಕೊರಳಲ್ಲಿ ಹಾಕಿದ್ದಾರೆ. ಮಾಲೆ ಇದ್ದವನು ಸುಗ್ರೀವ, ಇಲ್ಲದೆ ಇದ್ದವನು ವಾಲಿ. ಯಾಕೆ ರಾಮನಿಗೆ ಅಷ್ಟು ಗುರುತಿಡ್ಲಿಕ್ಕೆ ಆಗ್ತಿರಲಿಲ್ಲೇನು? ಅಷ್ಟು ರಾಮಚಂದ್ರ ದಡ್ಡನೆ ಅಂತನ್ನುವ ಪ್ರಶ್ನೆಗೆ ಉತ್ತರ ದಡ್ಡ ಅಲ್ಲ. ಒಂದು ನೀತಿಯನ್ನು ಜಗತ್ತಿಗೆ ಭಗವಂತ ಕಲಿಸಿಕೊಡ್ತಾನೆ. ಅಣ್ಣ ತಮ್ಮಂದ್ರೆ ಎಷ್ಟೇ ಜಗಳಾಡಿದರು ಮಧ್ಯದಲ್ಲವರು ಬಂದರು ಇನ್ನೊಬ್ಬರಿಗೆ ಹೊಡೆದ್ರೆ ನನ್ನ ತಮ್ಮನೇ ಹೊಡೆದೆ, ಅಂತ್ಯಕಾಲದಲ್ಲಿ ಅವರಿಗೆ ತಮ್ಮ ಶತ್ರುತ್ವ ಹೊರಟೋಗ್ತಾರೆ. ಅಣ್ಣ ತಮ್ಮಂದ್ರಲ್ಲಿ ಆ ರೀತಿ ಪ್ರೀತಿ ಪರಮಾತ್ಮ ಇಟ್ಟಿರ್ತಾನೆ. ಆದ್ದರಿಂದ ಇವರಿಬ್ಬರು ಒಪ್ಪಂದ ಮಾಡಿಕೊಳ್ತಾರೇನೋ ಅಂತೇಳಿ ಒಂದು ಚಾನ್ಸ್ ನೋಡೋಣ ಅಂತೇಳಿ ರಾಮ ಹೊಡಿಲಿಲ್ಲ. ಎರಡನೇ ಸಲ ಸುಗ್ರೀವ ಕರೆದಾಗ ತಾರೆ ಹೇಳ್ತಾಳೆ, ಹೋಗಬೇಡಿ, ನನ್ನ ಗುಪ್ತಚಾರದಿಂದ ಗೊತ್ತಾಗಿದೆ, ರಾಮಚಂದ್ರ ಬಂದಿದ್ದಾನಂತೆ, ಸುಗ್ರೀವನ ಪಕ್ಷವನ್ನು ಸೇರಿಕೊಂಡಿದ್ದಾನಂತೆ, ಅವನ ಬಾಣ ಎದುರಿಸ್ಲಿಕ್ಕೆ ಆಗೋದಿಲ್ಲ ನಿಮಗೆ. ವಾಲಿ ಪರಮ ಭಗವದ್ಭಕ್ತ, ರಾಮ ಬಂದಿದ್ದಾನೆ, ಬರಲಿ, ಅವನ ಕಡೆಯಿಂದ ಸತ್ತರೆ ನನಗೆ ಉತ್ತಮ ಗತಿ ಸಿಗ್ತಾರೆ. ಯುದ್ಧಕ್ಕೆ ಕರೆದಾಗ ಇಲ್ಲ ಅಂತ ಅನ್ನೋದಿಲ್ಲ ಅಂತೇಳಿ ಯಾರ ಮಾತನ್ನು ಕೇಳಿದೆ, ವಾಲಿ ಬಂದಿದ್ದಾನೆ. ರಾಮಚಂದ್ರ ಮರೆಯಲ್ಲಿ ನಿಂತುಕೊಂಡು ಆ ವಾಲಿಯ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಆಗ ಆಕಾಶ ಅಂತ ಎತ್ತರವಾದ ಶಿರ ಧಡಾಮ್ ಅಂತಕೊಂಡು ಕೆಳಗೆ ಬಿದ್ದುಬಿಟ್ಟಿದೆ. ತಾರಾ ಇಲ್ಲ, ಅದೆಲ್ಲ ಬಹಳ ದುಃಖಿತರಾಗಿದ್ದಾರೆ. ಹೊಡೆದು ರಾಮಚಂದ್ರ ಓಡಿ ಹೋಗಲಿಲ್ಲ. ಆ ವಾಲಿ ಇದ್ದ ಸ್ಥಳಕ್ಕೆ ರಾಮಚಂದ್ರ ಬರ್ತಾನೆ. ರಾಮಚಂದ್ರನ ನೋಡಿ ವಾಲಿ ಬೈತಾನೆ, ಎಂಥ ರಾಮನ, ದೇವ್ರು ಅಂತ ತಿಳ್ಕೊಂಡಿದ್ದೆ, ಆರಾಧ್ಯ ಅಂತ ತಿಳ್ಕೊಂಡಿದ್ದೆ, ಆದ್ದರಿಂದಾಗಿ ನೀನು ಹೀಗೆ ನನ್ನ ಮರೆಯಲ್ಲಿ ನಿಂತು ಹೊಡಿಬೇಕೆ? ರಾಮ, ನನಗೆ ನಿನ್ನ ಮೇಲೆ ಇರ್ತಕ್ಕಂಥ ಶತ್ರುತ್ವ ಎಲ್ಲಿದೆ? ನಾನು ನಿನ್ನ ಶತ್ರು ಅಲ್ಲಲ್ಲ, ಯಾಕೆ ನನ್ನನ್ನು ಹೊಡೆದಿ ಅಂತ ತಿಳ್ಕೊಂಡಂತಂದಾಗ ರಾಮ ಹೇಳ್ತಾನೆ, ನೋಡಪ್ಪ, ನೀನು ನಿನ್ನ ತಮ್ಮನ ಹೆಂಡತಿಯನ್ನು ಅಂತಃಪುರಕ್ಕೆ ಸೇರಿಕೊಂಡಿದ್ದೆ. ತಮ್ಮನ ಹೆಂಡತಿ ಮತ್ತು ಸೊಸೆ, ಆನಂತರ ಸ್ವಂತ ಅಕ್ಕ ತಂಗಿಯರು, ಇವರೆಲ್ಲರೂ ಅಕ್ಕ ತಂಗಿಯರು ಅಂತಂತಾರೆ. ಅವರ ಮೇಲೆ ಯಾರಾದರೂ ವಿಚಾರ ಮಾಡಿದರೆ ಅವರಿಗೆ ಮರಣದಂಡನೆ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರ ಹೇಳ್ತದೆ. ಆ ರೀತಿಯಾಗಿ ನಿನಗೆ ಮರಣದಂಡನೆ ಕೊಡಬೇಕು. ಯಾಕೆ? ನಾವು ಇಕ್ಷ್ವಾಕು ವಂಶದವರು, ಪೃಥ್ವಿಯೆಲ್ಲ ನಮ್ಮ ಅಧೀನ ಇದೆ. ಅದಕ್ಕೆ ನಿನ್ನ ಪಾಪಕ್ಕೆ ಶಿಕ್ಷೆಯನ್ನು ಕೊಟ್ಟಾಗಿದೆ. ಈಗ ನೀನು ಮರಣದ ಭೀತಿ ಒಲವಿಲ್ಲ ಒದ್ದಾಡ್ತಾ ಇದ್ದೀರಿ. ನೀನು ಮಾಡಿದ ಪಾಪ ಪಶ್ಚಾತ್ತಾಪ ಆಯಿತು. ಸುಗ್ರೀವನ ಹೆಂಡತಿನ ವಾಪಸ್ ಕೊಡು, ಈಗ ನಿನ್ನ ಜೀವಂತ ಮಾಡಲಿ ಅಂತ ತಿಳ್ಕೊಂಡಂತೇಳಿ ರಾಮ ಕೇಳ್ತಾನೆ. ಸುಗ್ರೀವನಿಗೆ ತನ್ನ ಹಿಂದಿನ ತಪ್ಪು ನೆನಪಾಗಿ ಪಶ್ಚಾತ್ತಾಪವಾಗ್ತದೆ ವಾಲಿಗೆ. ಅಂತಾನೆ ರಾಮ, ನಿನ್ನ ಕೈಯಿಂದ ಸಾಯದೆ ಬೇರೆಯವ್ರ ಕಡೆಯಿಂದ ಸತ್ತರೆ ನನ್ನ ಸದ್ಗತಿ ಸಿಕ್ಕೋದಿಲ್ಲ, ನಿನ್ನ ಕೈಯಿಂದ ಮೃತನಾದ್ದರಿಂದ ನನಗೆ ಸದ್ಗತಿ ಸಿಕ್ಕೇ ಸಿಗ್ತದೆ ಅಂಥೇಳಿ ರಾಮನಿಗೆ ತಾನು ಬೈದದ್ದಕ್ಕೆ ಕ್ಷಮೆ ಕೇಳಿಕೊಂಡು ವಾಲಿ ಪ್ರಾಣವನ್ನು ಬಿಟ್ಟಿದ್ದಾನೆ. ಸುಗ್ರೀವ ರಾಜನಾಗಿದ್ದಾನೆ. ಹೀಗಾಗಿ ವಾಲಿಯನ್ನು ಹಿಂದೆ ನಿಂತು ಕೊಲ್ಲಲಿಕ್ಕೆ ಶಿಕ್ಷೆ ಕೊಡಬೇಕು ಅಂತ ಒಂದು ಉದ್ದೇಶ. ವಾಲಿ ಕೇಳ್ತಾನೆ, ಹಾಗಾದ್ರೆ ಎದುರಿಗೆ ಬಂದು ಹೊಡಿಬೇಕಾಗಿತ್ತಲ್ಲ. ಆಗ ರಾಮ ಹೇಳ್ತಾನೆ, ಇಲ್ಲ ವಾಲಿ, ನೀನು ನನ್ನ ಭಕ್ತ, ನನಗೆ ಗೊತ್ತಿತ್ತು. ನನ್ನನ್ನು ನೋಡಿದ ಕ್ಷಣಕ್ಕೆ ಓಡಿ ಬಂದು ನಮಸ್ಕಾರ ಮಾಡ್ತಾ ಇದ್ದೆ. ನಮ್ಮ ರಘುಕುಲದಲ್ಲಿ
ನಮಸ್ಕಾರ ಮಾಡಿದವರಿಗೆ ಬಾಣಪ್ರಯೋಗ ಮಾಡಬಾರ್ದು ಅಂತ ನಿಯಮ ಇದೆ. ಹೀಗಾಗಿ ನಿನಗೆ ಶಿಕ್ಷೆ ಕೊಡಲಿಕ್ಕೆ ಆಗ್ತಿರಲಿಲ್ಲ, ನಿನ್ನ ಪಾಪದ ಪ್ರಾಯಶ್ಚಿತ್ತ ಆಗ್ತಿರಲಿಲ್ಲ. ವಾಲಿ ಸಮಾಧಾನದಿಂದ ಪ್ರಾಣ ಬಿಟ್ಟಿದ್ದಾನೆ. ಭಕ್ತ ಶರಣಾಗತನಾಗಬಾರ್ದು ಅಂತ ತಿಳ್ಕೊಂಡು ಅಂಥೇಳಿ ರಾಮವರೆಯಿಂದ ಹೊಡೆದಿದ್ದಾನೆ ಹೊರತು ಭಯದಿಂದ ಅಲ್ಲ. ಇದು ಹೇಡಿತನ ಅಲ್ಲ, ಮೋಸಗಾರಿಕೆಯೂ ಅಲ್ಲ. ಯಾಕೆ ದುಷ್ಟರು ದುಷ್ಟ ಕೆಲಸ ಮಾಡಿದಾಗ ಅವ್ರ ಜೊತೆಗೆ ಧರ್ಮದಿಂದ ವ್ಯವಹಾರ ಅಲ್ಲ, ಅವರಿಗೆ ಹೊಡೆಯೋದೇ ಧರ್ಮ ಅಂತ ತಿಳ್ಕೊಂಡಂತ ಅನ್ನೋದನ್ನು ರಾಮ ತೋರಿಸಿಕೊಟ್ಟಿದ್ದಾನೆ. ಈ ಕಡೆಯಲ್ಲಿ ಸುಗ್ರೀವ ರಾಜನಾಗಿದ್ದಾನೆ. ಆಗ ಸುಗ್ರೀವ ಹೇಳ್ತಾನೆ, ಈಗ ಆಷಾಢ ಮಾಸ ಚಾಲೂ ಆಯಿತು, ಮಳೆಗಾಲ, ಎಲ್ಲ ಕಡೆ ಮಳೆ ಬೀಳ್ತಾ ಇದೆ, ಕಾಡಿನಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ, ಎಷ್ಟೋ ನದಿಗೆ ಮಹಾಪುರ ಬರ್ತಾರೆ, ಮಳೆಗಾಲ ಮುಗಿಯಲ್ಲಿ ನಾನು ಸೀತೆಯನ್ನು ಹುಡುಕೊಡ್ತೇನೆ ಅಂತೇಳಿ ರಾಮನಿಗೆ ಮಾತು ಕೊಟ್ಟಿದ್ದಾನೆ. ಆಗ ರಾಮಚಂದ್ರ ವನವಾಸದಲ್ಲಿ ನಾನು ಇದ್ದದ್ರಿಂದ ನಿನ್ನ ನಗರಕ್ಕೆ ನಾನು ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಅದೇ ಋಷ್ಯಮುಖ ಪರ್ವತದ ಮೇಲೆ ಒಂದು ಗುಹೆಯಲ್ಲಿ ಮಳೆಗಾಲದಲ್ಲಿ ರಾಮ ಲಕ್ಷ್ಮಣರು ವಾಸವಾಗಿದ್ದಾರೆ. ಮುಂದೇನಾಯಿತು ಅಂತ ಅನ್ನೋದನ್ನು ನಂತರ ತಿಳಿದುಕೊಳ್ಳೋಣ. ಈಗಾಗಲೇ 50 ನಿಮಿಷ ಆಯಿತು, ಆದರೂ ಒಂದು 15 ನಿಮಿಷ. ದ್ರೌಪದಿ ದೇವಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮ್ಮ, ಒಂದು 10-15 ನಿಮಿಷ ನಿನ್ನ ಆತ್ಮಕಥೆ ಹೇಳಮ್ಮ. ನಾನು ಆಗ್ಲಿಂದಲೇ ದರ ಕಾಯ್ತಾ ಇದ್ದೆ ನಿಮಗೆ ನನ್ನ ಕತೆ ಹೇಳಬೇಕು ಅಂತೇಳಿ. ಆದರೆ 22ಕ್ಕೆ ರಾಮನ ಕತೆ ಮುಗಿಸ್ಬೇಕಾಗಿದ್ದಿಲ್ಲ ನಿಮಗೆ, ಅದಕ್ಕೆ ನಾನು ಸ್ವಲ್ಪ ಹೇಳ್ತೇನೆ. ಆನಂತರ ನಾನು ನನ್ನ ಸಂದರ್ಭ ವಿಸ್ತಾರವಾಗಿ ಹೇಳ್ತೇನೆ. 18ನೇ ದಿನದ ಪ್ರಾತಃ ಕಾಲ, 17ನೇ ದಿವಸ ರಾತ್ರಿ ಸಾಯಂಕಾಲದಲ್ಲಿ ಸೂರ್ಯೋದಯಕ್ಕಿಂತ ಸ್ವಲ್ಪ ಮೊದಲು ಕರ್ಣ ಮೃತನಾಗಿದ್ದಾನೆ. ದುಷ್ಟರ ಸಂಗತಿಯ ಫಲವನ್ನು ಉಂಡಿದ್ದಾನೆ. ಆಗ ಕೌರವರ ಶಿಬಿರದಲ್ಲಿ ಅವಕಳೆ ತುಂಬಿ ಬಂದಿದೆ. ಪಾಂಡವರ ಶಿಬಿರದಲ್ಲಿ ಭಾಳ ಸಂತೋಷದಿಂದ ಕೈಗೆ ಕುಣಿತಾ ಇದ್ದಾರೆ. ಯುದ್ಧ ಮುಗಿದಂತೆಯೇ ಇನ್ನು ಉಳಿದವರು ದುರ್ಯೋಧನ ಶಕುನಿ ಇಬ್ಬರೇ, ಉಳಿದವರಂಥವ್ರು ಯಾರೂ ಮಹಾವೀರರು ಉಳಿದಿಲ್ಲ. ನಮ್ಮದೇ ಜಯ ಅಂತನ್ನೋ ರೀತಿಯಲ್ಲಿ ಪಾಂಡವರ ಶಿಬಿರದಲ್ಲಿ ದೀಪ ಹಚ್ಚಿ ದೀಪಾವಳಿಯನ್ನು ಮಾಡಿದ್ದಾರೆ. ನಾಳೆ ನೀವೆಲ್ಲರೂ 25ನೇ ತಾರೀಕು ದೀಪಾವಳಿಯಂತೆ ನಿಮ್ಮ ಮನೆ ಹತ್ರ ದೀಪವನ್ನು ಬೆಳಗಿಸಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಪ್ಪದೇ ಮಾಡಿ. ಯಾಕೆ ನಿಮ್ಮ ಭಾರತ ದೇಶಕ್ಕೆ ಮತ್ತೆ ರಾಮನ ಮಂದಿರ ತಯಾರಾಗಿದೆ, ರಾಮರಾಜ್ಯದ ಒಂದು ನಾಂದಿಯಾಗಿದೆ. ಕಲಿಯುಗದಲ್ಲಿಯೂ ಕೂಡ ನಿಮಗೆ ಒಳ್ಳೆಯ ಧರ್ಮದ ಪ್ರಸಂಗವನ್ನು ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳಿ ಸೂಚನೆಯನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ನಾವು ಹಾಗೆ ಮಾಡೋಣ. ಈ ಕಡೆಯಲ್ಲಿ ಶಿಬಿರದ ಹೊರಗೆ ಒಂದು ಮುರಿದ ರಥದ ಮೇಲೆ ದುರ್ಯೋಧನ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಏನು ಬಯಸಿದ್ದೆ, ಏನಾಯಿತು? ಪಾಂಡವರು ಕಾಡಿನಲ್ಲಿ ಸೋತು ಸುಣ್ಣವಾಗಿದ್ದಾರೆ, ಅವರನ್ನು ಸೋಲಿಸಬಹುದು ಅಂತೇಳಿ ತಪ್ಪು ತಿಳ್ಕೊಂಡಲ್ಲ. ಅವ್ರಿಗೆ ಸಹಾಯಕರು ಜನರು ಯಾರೂ ಇಲ್ಲ ಅಂತ ತಿಳ್ಕೊಂಡಂತೇಳಿ ತಪ್ಪು ತಿಳ್ಕೊಂಡಲ್ಲ. ಅವರಿಗೆ ಭೀಷ್ಮ ದ್ರೋಣರಿರುವಾಗ ನಾವು ಗೆಲ್ತೇವೆ ಅಂತ ತಿಳ್ಕೊಂಡಂತ ಅನ್ನೋ ತಪ್ಪು ಕಲ್ಪನೆ ಇತ್ತಲ್ಲ. ಅಯ್ಯೋ, ನನ್ನಿಂದಾಗಿ ಇವರೆಲ್ಲ ಸತ್ತೋದ್ರಲ್ಲ,
ನನ್ನ ಹಠಕ್ಕಾಗಿ, ನನ್ನ ಬಯಕೆಗಾಗಿ ಈ ವಿಷಮತೆಯನ್ನು ನಾನು ಹೊಂದಿದ್ದೇನಲ್ಲ, ಏನು ಮಾಡಲಿ, ಹೇಗೆ ಮುಂದುವರೆಸಲಿ ಯುದ್ಧ ಅಂತಕೊಂಡಂತನ್ನುವಾಗ ಶಲ್ಯ ಅಲ್ಲಿಗೆ ಬರ್ತಾನೆ. ರಾಜ ದುರ್ಯೋಧನ ಕಣ್ಣೆತ್ತು ನೋಡ್ತಾನೆ. ತನಗೆ ಅಪಹಾಸ ಮಾಡಿದಂತೆ ಕಂಡಿದೆ. ಏನು ಮಾಡೋದು, ಎಲ್ಲ ಹೌತಲ್ಲ, ಎಲ್ಲ ಕಳೆದುಕೊಂಡೆ. ಕರ್ಣನ ಮೇಲೆ ನನಗೆ ವಿಶ್ವಾಸ ಇತ್ತು. ಈ ರೀತಿಯಾಗಿ ಕೃಷ್ಣ ಆ ನಿರಾಯುಧನಾದನ್ನು ಕರ್ಣನ ಕೊಲ್ಲುವಂತಾನೆ ಅಂತಕೊಂಡು ನಾನು ಬಯಸಿರಲಿಲ್ಲ. ಈ ಕಡೆಗೆ ಧೃತರಾಷ್ಟ್ರ ಅದೇ ಮಾತನ್ನು ಕೇಳ್ತಾನೆ ಸಂಜಯನಿಗೆ. ಸಂಜಯ, ಕೃಷ್ಣ ಎಷ್ಟು ತಪ್ಪು ಮಾಡಬೇಕೇನು? ಸಂಜಯ್ ಹೇಳ್ತಾನೆ, ಈ ಪ್ರಶ್ನೆಯನ್ನು ಕೇಳೋಕ್ಕಿಂತ ಮೊದಲು ನಿನ್ನ ಮಕ್ಕಳು ಆ ಅಭಿಮನ್ಯುವನಿಗೆ ಎಷ್ಟು ಕ್ರೂರತನದಿಂದ ಮೋಸದಿಂದ ಕೊಂದರೆ ಗೊತ್ತದೇ ಇಲ್ಲ. ಅವನ ಕೈಯಲ್ಲಿ ಅಸ್ತ್ರ ಇರಲಿಲ್ಲ, ಆದರೂ ಇವರೆಲ್ಲರೂ ಬಾಣ ಬಿಟ್ಟು ಹೊಡೆದ್ರಲ್ಲ ಅದಕ್ಕೆ, ಆ ಹಸುಳೆಗೆ. ಧರ್ಮದ ಉಪದೇಶ ಕೊಡ್ತಕ್ಕಂಥವ್ರು ಧರ್ಮ ಮಾಡಬೇಕು. ಆದ್ದರಿಂದಾಗಿ ಕೃಷ್ಣ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತ ತಿಳ್ಕೊಂಡಂತೇಳಿ ಕರ್ಣನನ್ನು ಹೊಡೆ ಅಂತ ತಿಳ್ಕೊಂಡಂತೇಳಿ ಅರ್ಜುನಿಗೆ ಹೇಳ್ತಾನೆ. ಆದ್ದರಿಂದ ಧೃತರಾಷ್ಟ್ರ ಮಾತನಾಡಿ ಪ್ರಯೋಜನವಿಲ್ಲ, ಈಗ ಅನುಭವಿಸಬೇಕು ಅಷ್ಟೇ. ಆಗ ದುರ್ಯೋಧನ ಹೇಳ್ತಾನೆ, ಶಲ್ಯ ಶಿಬಿರಕ್ಕೆ ನಡೆ ಅಂತ ತಿಳ್ಕೊಂಡಂತ. ಶಿಬಿರಕ್ಕೆ ಬಂದಾಗ ಅಷ್ಟರಲ್ಲಿ ಅಶ್ವತ್ಥಾಮ, ಕೃಪಾಚಾರ್ಯರು, ಕೃತವರ್ಮರು ಕೂಡ ಬರ್ತಾರೆ. ಚಿರಂಜೀವಿಗಳು ಅವರು ಯುದ್ಧದಲ್ಲಿ ಉಳಿದಿದ್ದಾರೆ. ಶಕುನಿ ಬರ್ತಾನೆ. ಏನು ಮಾಡಬೇಕು, ಯಾರಿಗೆ ಪಟ್ಟ ಕಟ್ಟಬೇಕು? ಆಗ ದುರ್ಯೋಧನ ಹೇಳ್ತಾನೆ, ಶಲ್ಯನೇ ಪಟ್ಟ ಕಟ್ಟಬೇಕು. ಶಲ್ಯ ಅಂತ ತಿಳ್ಕೊಂಡಂತಂದರೆ ಸಾಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಈಗಿನ ಕಾಲದಲ್ಲಿ ನನ್ನ ಸಮ, ನನಗಿಂತಲೂ ಮಹಾಪರಾಕ್ರಮಿ. ಜಗತ್ತಿನಲ್ಲಿ ಗದಾಯುದ್ಧದಲ್ಲಿ ಮಹಾಪರಾಕ್ರಮಿಗಳು ಎಷ್ಟು ಜನ? ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್, ಚತುರ್ಥಃ ಕೀಚಕಶ್ಚೈವ ಪಂಚಮಂ ನಾನು ಶುಶ್ರಮ. ನನ್ನನ್ನು ಸೋಲಿಸುವ ಮಹಾಪರಾಕ್ರಮಿಗಳಲ್ಲಿ ಈಗ ಜಗತ್ತಿನಲ್ಲಿ 4 ಜನ. ಯಾವಾಗ? ಅಜ್ಞಾತವಾಸದ ಕೀಚಕ ಸತ್ತ ಅಂತನ್ನಿಸೋದು ತಿಳಿದಾಗ ದುರ್ಯೋಧನ ಹೇಳಿದ ಮಾತು. ಈಗಿನ ಜಗತ್ತಿನಲ್ಲಿ ಮಹಾಪರಾಕ್ರಮಿಗಳು ಯಾರ ಹತ್ರ ನಾನು ಕೂಡ ಯುದ್ಧ ಮಾಡೋದು ಕಷ್ಟ ಅಂಥ ವ್ಯಕ್ತಿಗಳಲ್ಲಿ ಭೀಮ ಮೊದಲಿಗ, 2ನೇ ಸರ್ತಿಗೆ ಬಲರಾಮ, 3ನೇಯವನು ಮದ್ರರಾಜಶ್ಚ ವೀರ್ಯವಾನ್ ಶಲ್ಯ, 4ನೇಯವನು ಕೀಚಕ, 5ನೇಯವನು ಎಲ್ಲವೇ ಇಲ್ಲ ಜಗತ್ತಿನಲ್ಲಿ. ಮಾವ, ನಮ್ಮ ಪರವಾಗಿ ಯುದ್ಧ ಮಾಡಿ ಜಯವನ್ನು ಸಂಪಾದಿಸಿಕೊಡ್ತೀಯ? ಶಲ್ಯ ಹೇಳ್ತಾನೆ, ಯುದ್ಧ ಮಾಡ್ತೇನೆ, ಜಯವನ್ನು ಸಂಪಾದಿಸಿಕೊಡ್ತೇನೆ ಅಂತ ಹೇಳಿ ಭೀಷ್ಮ, ದ್ರೋಣ, ಕರ್ಣರಂಥವರೇ ಇಲ್ಲ ಅಂತಿಕೊಂಡಂತೆ ಅನ್ನಿಸ್ಕೊಂಡ ಮೇಲೆ ಈಗ ನಾನು ಒಬ್ಬನೇ ಏನು ಮಾಡ್ಬೋದು? ನೀನು ಸಹಾಯ ನನಗಿದೆ. ನನಗೆ ಪ್ರಾಣವಿರುವವರೆಗೂ ನಾನು ನಿನಗೆ ಪ್ರಾಮಾಣಿಕವಾಗಿ ಯುದ್ಧ ಮಾಡ್ತೇನೆ, ಪಾಂಡವರಲ್ಲಿ ಸೈನ್ಯವನ್ನು ನಾಶಪಡಿಸ್ತೇನೆ ಅಂತ ತಿಳ್ಕೊಂಡಂತೇಳಿ ಮಾತನ್ನು ಕೊಟ್ಟಾಗ ಅವನನ್ನು ವಿಧಿಪೂರ್ವಕವಾಗಿ ಸೇನಾಪತಿಯನ್ನು ಮಾಡ್ತಾನೆ. ತಮ್ಮ ಶಿಬಿರಕ್ಕೆ ಹೋಗ್ತಾರೆ. ಶಲ್ಯ ವಿಚಾರ ಮಾಡ್ತಾನೆ, ನಾನು ಮಾತು ಕೊಟ್ಟೆ, ಎಷ್ಟು ಸರಿ ಇದು? ನಾನು ದುರ್ಯೋಧನ ಪಕ್ಷಕ್ಕೆ ಬಂದದ್ದು ದುರ್ಯೋಧನನ ಮೋಸದಿಂದಲೇ ಅಲ್ಲೇನು? ಆದರೂ ನಾನು ಹೀಗೇಕೆ ಪ್ರತಿಜ್ಞೆ ಮಾಡಿದೆ? ಎಷ್ಟಾದರೂ ನಕುಲ ಸಹದೇವರು ನನ್ನ ಸೋದರ, ನನ್ನ ತಂಗಿಯ ಮಕ್ಕಳು.
ಸೋದರಳಿ ಅಂದರು. ನಾನು ಅವರಿಗೆ ಸೋದರ ಮಾವ. ಅಷ್ಟಾದರೂ ನನ್ನಲ್ಲಿ ಕರುಣೆ ಬೇಡವೆ? ಹೋಯ್ತು, ಏನೋ ಮೋಸದಿಂದ ಅವ್ರ ಪಕ್ಷಕ್ಕೆ ಹೋದೆ. ಆದರೆ ಈಗ ನಾನೇ ಸೇನಾಪತಿಯಾಗಿ ಪಾಂಡವರನ್ನು ಎದುರಿಸ್ತೇನೆ. ನನ್ನ ತಂಗಿಯ ಮಕ್ಕಳ ಎದುರಿಗೆ ನಾನು ಹೇಗೆ ನಿಲ್ಲಲೆ ಅಂತ ಮನಸ್ಸಿನಲ್ಲಿ ಚಿಂತನೆ ಪ್ರಾರಂಭವಾಗಿದೆ, ಒಂದು ಆಂದೋಲನೆ ಪ್ರಾರಂಭವಾಗಿದೆ. ಆದರೆ ಮನುಷ್ಯರಿಗೆ ತಾವು ಮಾಡಿದ್ದು ಸರಿ ಅಂತ ತಿಳ್ಕೊಂಡಂತನ್ನುವ ಸಾಧಿಸುವ ಒಂದು ಛಲ ಇರ್ತದೆ. ಆ ಛಲಕ್ಕೆ ಅನುಸಾರವಾಗಿ ಶಲ್ಯ ಅಂತ ನಾನು ಮಾಡಿದ್ದು ಸರಿ ಇದೆ. ಹೌದು, ಈ ಪಾಂಡವರು ನನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಿಲ್ಲೇನು? ಅವತ್ತು ರಾಜಸೂಯ ಆಗದ ಪೂರ್ವದಲ್ಲಿ ಭೀಮ ಬಂದ ಭೇಟಿಯಾಗಿ ಹೇಳ್ದ, ಮಾವ ನೀವು ನಮ್ಮ ಮಾಂಡಲಿಕರಾಗಬೇಕು. ನನ್ನ ಅಣ್ಣ ರಾಜಸೂಯ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಎಲ್ಲ ರಾಜರು ಮಾಂಡಲಿಕರನ್ನಾಗಿ ಮಾಡಬೇಕು, ಇಲ್ಲಾರ ಅವ್ರನ್ನ ಸಂಹಾರ ಮಾಡಬೇಕು ಅಂತ ನಿಯಮ ಇದೆ. ಆದ್ದರಿಂದಾಗಿ ನೀವು ಅನುಮತಿ ಕೊಡಬೇಕು. ನೀವು ನಮ್ಮ ಚಕ್ರವರ್ತಿ ಅಧೀನಿದ್ದೀರಿ ಅಂತ ತಿಳ್ಕೊಂಡಂತೇಳಿ. ಇಲ್ಲ, ನನ್ನ ಜೊತೆ ಯುದ್ಧಕ್ಕೆ ಬನ್ನಿ ಅಂತ ತಿಳ್ಕೊಂಡಂತೇಳಿ. ಆಗ ನಾನು ಸುಮ್ಮನೆ ಯುದ್ಧ ಮಾಡಿ ಯಾಕೆ ದ್ವೇಷ ಕಟ್ಕೊಳ್ಬೇಕು ಅಂತ ತಿಳ್ಕೊಂಡಂಥೇಳಿ ನಾನು ಭೀಮನಿಗೆ ಒಪ್ಪಿಕೊಂಡನಲ್ಲ. ನನ್ನ ರಾಜ್ಯದ ನನ್ನನ್ನು ಇವರು ಜಗದೇಕ ಪರಾಕ್ರಮಿ ಆಗಿರ್ತಕ್ಕಂಥ ನನ್ನನ್ನು ಇದೇ ಪಾಂಡವರು ತಮ್ಮ ಮಾಂಡಲಿಕನನ್ನಾಗಿ ಮಾಡಿಕೊಂಡು ಆ ರೀತಿ ನೋಡ್ತಾ ಇದ್ದಾರಲ್ಲ. ಆದರೆ ದುರ್ಯೋಧನ ಇಲ್ಲಿ ನನ್ನ ಮರ್ಯಾದೆಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ದುರ್ಯೋಧನಿಗೋಸ್ಕರ ನಾನು ಚೆನ್ನಾಗಿ ಯುದ್ಧ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಶಲ್ಯ ಆ ದುಷ್ಟಾನ್ನದಿಂದ ಆ ರೀತಿಯ ವಿಚಾರವನ್ನು ಮಾಡ್ತಾ ಇದ್ದಾನೆ. ಯಾವಾಗಲೂ ನಾವು ನಮಗೆ ಬೇಕಂತೆ ವಿಚಾರ ಮಾಡ್ತೇವೆ. ಈ ಶಲ್ಯಲ್ಲಿ ಪಾಂಡವರ ಶಿಬಿರದಲ್ಲಿ ಬಹಳ ಉತ್ಸಾಹ. ಶಲ್ಯನ ಜೊತೆಗೆ ಅನೇಕ ಅಶ್ವತ್ಥಾಮ ಕೃಪಾಚಾರ ಮೊದಲಾದವನು ಸಂರಕ್ಷಣೆಗೆ ಬಂದಿದ್ದಾರೆ. ಶಲ್ಯ ಘನಘೋರವಾದ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಕೈಗೆ ಸಿಕ್ಕವರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಶಲ್ಯನಿಗೂ ಅರ್ಜುನನಿಗೂ ಘನಘೋರವಾದ ಯುದ್ಧವಾಗಿದೆ. ಶಲ್ಯ ಅನೇಕ ಸಲ ರಥವನ್ನು ಮುರಿಸಿಕೊಂಡಿದ್ದಾನೆ ಮತ್ತು ಹೊಸ ರಥ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಮಧ್ಯಾಹ್ನ 11:30 ಆಗ್ತಾ ಬಂತು. ಇಂಥ ಸಂದರ್ಭದಲ್ಲಿ ಭೀಮ ಬರ್ತಾನೆ. ಭೀಮ ಹೇಳ್ತಾನೆ, ಅರ್ಜುನ, ಇವನು ನನ್ನ ಬಲಿ, ಇವನು ಗದಾಯುದ್ಧ, ನಾನು ಗದಾಯುದ್ಧ. ಆದ್ದರಿಂದಾಗಿ ಸ್ವಲ್ಪ ನೀನು ಬದಿಗೆ ಸರಿ, ನಾನು ನೋಡ್ಕೊಳ್ತೇನೆ ಅಂಥೇಳಿ ಭೀಮ 10 ಸಲ ಅವನ ರಥವನ್ನು ಪುಡಿ ಮಾಡಿದ. ಮತ್ತೆ ಅವನು ಹೊಸ ರಥದಲ್ಲಿ ಕೂತ್ಕೊಂಡು ಬರ್ತಾ ಇದ್ದ. ಇಬ್ಬರಲ್ಲಿ ಘನಘೋರವಾದ ಯುದ್ಧವಾಯಿತು. ಅದರಲ್ಲಿ ಕೃಷ್ಣ ಭೀಮನನ್ನು ಕರೆದು ಹೇಳ್ತಾನೆ, ಭೀಮ, ನಿಮ್ಮ ಅಣ್ಣನ ಕಡೆಯಿಂದ ಯಾವ ಸೇನಾಪತಿಗಳ ಹತ್ಯೆ ಆಗಿಲ್ಲ. ಆದ್ದರಿಂದಾಗಿ ಅವನಿಗೆ ನಾಳೆ ಅನಾನುಕೂಲ ಆಗಬಾರ್ದು. ಅವನನ್ನು ಮುಂದೆ ಮಾಡಿ ಶಲ್ಯನ ಜೊತೆಗೆ ಯುದ್ಧ ಮಾಡೋಣ ಅಂತೇಳಿ ಕೃಷ್ಣ ಧರ್ಮರಾಜನ ಹತ್ರ ಬಿಡ್ತಾನೆ. ಧರ್ಮರಾಜ, ನಿನ್ನತ್ರ ಒಂದು ಭಲ್ಲ ಅಂತ ಅನ್ನೋ ಆಯುಧ ಇದೆಯಲ್ಲ, ದೇವತೆಗಳ ಸನ್ನಿಧಾನದ ಅದ್ಭುತವಾದ ಆಯುಧ, ಬಂಗಾರದ ಹಿಡಿಕೆ, ರತ್ನಖಚಿತವಾಗಿರ್ತಕ್ಕಂಥ ಆ ಹಿಡಿಕೆಯಿಂದ ಯುಕ್ತವಾಗಿರ್ತಕ್ಕಂಥದ್ದು. ಈ ಭಲ್ಲದ ಬಲಿ ಶಲ್ಯನಿಗೂ ಪಾಂಡವರಲ್ಲಿ ಸಾಕಷ್ಟು ಘನಘೋರ ಯುದ್ಧವಾಗ್ತದೆ. ಶಲ್ಯ ಅನೇಕ ರೀತಿಯಾಗಿರ್ತಕ್ಕಂಥವರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅವನ ಎದುರಿಗೆ ಪಾಂಡವರ ಸೈನ್ಯ
ಓಡ್ತಾನೇ ಇದೆ. ಇಂಥ ಸಂದರ್ಭದಲ್ಲಿ ಯುಧಿಷ್ಠಿರ ಹತ್ರ ಕೃಷ್ಣ ಬರ್ತಾನೆ. ಧರ್ಮರಾಜ, ಏನು? ಏನಿಲ್ಲ, ಇವನನ್ನು ಶಲ್ಯನನ್ನು ಬಲಿ ತೆಗೆದುಕೊಳ್ಬೇಕು. ಏನು ಕೃಷ್ಣ, ಸೋದರ ಮಾವಲ್ಲೇನು? ಈಗ ಸೋದರ ಮಾವ, ಆ ಮಾವ ಈ ಮಾವ ಯಾವ್ದು ನಡೆಯೋದಿಲ್ಲ. ನಾವು ಎದುರಿಸಲಿಕ್ಕೆ ಬೇಕು. ಈ ಶಲ್ಯನನ್ನು ಇವತ್ತು ಮುಗಿಸ್ಲೇಬೇಕು. ಇವತ್ತೇ ಯುದ್ಧ ಮುಗಿಸ್ಬೇಕಾಗಿದೆ. ಇದೇ ವೇಳೆಗೆ ಅವನ ರಕ್ಷಣೆಗೋಸ್ಕರ ಕರ್ಣನ ಪುತ್ರರು ಬರ್ತಾರೆ. ಆದರೆ ಕರ್ಣಪುತ್ರರಿಗೆ ಮನಸ್ಸಿಲ್ಲ, ಇವು ನಿನ್ನೆ ನಮಗೆ ತಂದೆಗೆ ಮೋಸ ಮಾಡಿದ ವ್ಯಕ್ತಿ ಅಂತ ತಿಳ್ಕೊಂಡು ಅಂತೇಳಿ, ಚಿತ್ರಸೇನ, ಸುಷೇಣ, ಸತ್ಯಸೇನರು ಅಂತ ತಿಳ್ಕೊಂಡು ಅಂತೇಳಿ 3 ಜನ ಕರ್ಣನ ತಮ್ಮಂದಿರು ಭೀಮ ಅವರನ್ನು ಒಂದೇ ಏಟಿಗೆ ಕೊಂದು ಸಂಹಾರ ಮಾಡಿಬಿಟ್ಟಿದ್ದಾನೆ. ಭೀಮಾರ್ಜುನರು ಯುದ್ಧಕ್ಕೆ ಬರುವುದನ್ನು ನೋಡಿ ಆ ಕಾಲದಲ್ಲಿ ಕೌರವರ ಸೈನ್ಯ ಓಡಲಿಕ್ಕೆ ಪ್ರಾರಂಭ ಮಾಡಿದೆ. ಆಗ ಶಲ್ಯನಿಗೆ ಇನ್ನೂ ವಿಶೇಷವಾದಕ್ಕಿರ್ತಕ್ಕಂತಹ ಉತ್ಸಾಹ ಬಂದಿದೆ. ನಾನು ಇವನನ್ನು ಮುಗಿಸಲೇಬೇಕು ಅಂತ ತಿಳ್ಕೊಂಡಂತೇಳಿ ಆಗ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ, ಧರ್ಮರಾಜ, ಇವತ್ತು ಯುದ್ಧ ಮುಗಿಬೇಕು, ಏನಾದರೂ ಮಾಡಿ ಅಂತ ತಿಳ್ಕೊಂಡಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಧರ್ಮರಾಜನಿಗೂ ಶಲ್ಯನಿಗೂ ಘನಘೋರವಾಗಿರ್ತಕ್ಕಂಥ ಯುದ್ಧ ಆಗ್ತಾ ಇದೆ. ಆವಾಗ ಧರ್ಮರಾಜ ತನ್ನ ರಥದಲ್ಲಿಟ್ಟಿರ್ತಕ್ಕಂತಹ ಒಂದು ಆಯುಧವನ್ನು ತೆಗೆದಿದ್ದಾನೆ. ಅದೊಂದು ಭಲ್ಲಾಯುಧ, ಅತಿ ಚೂಪಾಗಿರ್ತಕ್ಕಂಥದ್ದು. ಬಂಗಾರದ ಹಿಡಿಕೆ ಅದಕ್ಕಿತ್ತು, ರತ್ನದ ಖಚಿತವಾಗಿತ್ತು. ವಿಶ್ವಕರ್ಮ ನಿರ್ಮಿಸಿರ್ತಕ್ಕಂಥವನು. ಕಾಲಭೈರವ ರೂಪದಿಂದ ರುದ್ರದೇವರಲ್ಲಿ ಕುಳಿತುಕೊಂಡಿರ್ತಕ್ಕಂಥವರು. ಅದಕ್ಕೆ ಸಣ್ಣ ಸಣ್ಣ ಗಂಟೆ ಕಟ್ಟಿದ್ರು. ವಜ್ರ ವೈಡೂರ್ಯಗಳಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಆ ಆಯುಧ ಬ್ರಹ್ಮದ್ವಿಷಾಂ ಅಂತಕರೀಂ ಅಮೋಘಾಂ. ಯಾರ್ಯಾರು ಭಗವದ್ವೇಷಗಳಿದ್ದಾರೆ ಅವರನ್ನು ಸಂಪೂರ್ಣವಾಗಿ ನಾಶಪಡಲಿಕ್ಕೆ ಸಂಪೂರ್ಣ ಸಮರ್ಥವಾಗಿರ್ತಕ್ಕಂಥ ಆ ಪತಾಕೆಗಳಿಂದ ಯುಕ್ತವಾಗಿರ್ತಕ್ಕಂತಹ ಆ ಭಲ್ಲ ಅಂತಿಕೊಂಡಂಥ ಆಯುಧ. ದಿನಾಲೂ ಅದನ್ನು ಧರ್ಮರಾಜ ಪೂಜೆ ಮಾಡ್ತಾ ಇದ್ದ. ಅದನ್ನು ತೆಗೆದುಕೊಂಡು ಆ ಕಾಲದಲ್ಲಿ ಶಲ್ಯನ ಮೇಲೆ ಹಾಕಿದರೆ ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಅದು ಬಂದು ಶಲ್ಯನ ಎದೆಯನ್ನು ಸೀಳಿ ಅವನ ಶರೀರವನ್ನು ವಿಭಾಗ ಮಾಡಿ ಹೋಗಿ ನೆಲದ ಮೇಲೆ ಬಿದ್ದಿದೆ. ಆ 2 ಭಾಗ ಆಗಿರ್ತಕ್ಕಂಥ ಶರೀರದಿಂದ ಶಲ್ಯ ರಥದಿಂದ ಕೆಳಗೆ ಬಿದ್ದು ವಿಲಿವಿಲಿ ಒದ್ದಾಡಿ ಪ್ರಾಣವನ್ನು ಬಿಟ್ಟುಬಿಟ್ಟಿದ್ದಾನೆ. ಶಲ್ಯನ ಮರಣವನ್ನು ನೋಡಿ ಆ ಕಾಲದಲ್ಲಿ ಸಹದೇವನಿಗೆ ವಿಶೇಷವಾಗಿರ್ತಕ್ಕಂಥ ಉತ್ಸಾಹ ಬಂದಿದೆ. ಯಾಕೆ? ಸಹದೇವನೊಂದು ಕೆಲಸ ಇತ್ತು. ದ್ರೌಪದಿ ಅವತ್ತು ಹೇಳಿದ್ಲು, ದುರ್ಯೋಧನನನ್ನು ಭೀಮ ಕೊಲ್ತಾನೆ, ದುಶ್ಯಾಸನರನ್ನು ಭೀಮ ಕೊಲ್ತಾನೆ, ಕರ್ಣನನ್ನು ಅರ್ಜುನ ಕೊಲ್ತಾನೆ, ಆ ನಂತರ ಇನ್ನೊಬ್ಬ ಪ್ರಮುಖ ವೀರನನ್ನು ಯುಧಿಷ್ಠಿರ ಕೊಲ್ತಾನೆ, ನಕುಲ ಮತ್ತು ಸಹದೇವ ಶಕುನಿ ಮತ್ತು ಶಕುನಿ ಮಕ್ಕಳನ್ನು ಉಲೂಪಿಯನ್ನು ಸಂಹಾರ ಮಾಡ್ತಾರೆ ಅಂತೇಳಿ ಪ್ರತಿಜ್ಞೆ ಮಾಡಿದ್ಲು. ಹೀಗಾಗಿ ನಕುಲ ಸಹದೇವರು ಯುದ್ಧದ ಮುಂಚೂಣಿಯಲ್ಲಿ ಬಂದಿದ್ದಾರೆ. ನಕುಲ್ನ ಎದುರಿಗೆ ಶಕುನಿ ಬಂದರೆ ಆ ಕಾಲದಲ್ಲಿ ಅವನು
ವಿಶಾಲವಾಗಿರ್ತಕ್ಕಂಥ ಆಯುಧ ತೆಗೆದುಕೊಂಡು ಎಸೆದರೆ ಆ ಸಂಪೂರ್ಣ ಶಕುನಿ ರಥ ಪುಡಿ ಪುಡಿ ಆಯಿತು. ಇನ್ನೊಂದು ಬಲ್ಲೆಯನ್ನು ತೆಗೆದುಕೊಂಡು ಎಸೆದರೆ ಶಕುನಿಯ ಶರೀರ ಸೀಳಿ ಸತ್ತೋಗ್ಬಿಟ್ಟಿದ್ದಾನೆ. ಅವನ ತಮ್ಮ ಉಲೂಪಿ ಮಗ ಸಹದೇವ ಅವನನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ. ಸಾಧಾರಣ ಮಧ್ಯಾಹ್ನ 1 ಗಂಟೆ. ಸಂಪೂರ್ಣ ಕೌರವರ ಸೈನ್ಯ ಓಡಿ ಹೋಗ್ತಾ ಇದೆ. ದುರ್ಯೋಧನಿಗೆ ತಡೀಲಿಕ್ಕಾಗಲಿಲ್ಲ. ಅದೇ ವೇಳೆಗೆ ಯುದ್ಧ ಭೂಮಿಗೆ ಸಂಜಯ ಬರ್ತಾನೆ. ಸಂಜಯನನ್ನು ಕೊಲ್ಲಬೇಕು ಅಂತೇಳಿ ಸಾತ್ಯಕಿ ಖಡ್ಗವನ್ನು ಎತ್ತಿದಾಗ ವೇದವ್ಯಾಸರು ಪ್ರಕಟ ಆಗ್ತಾರೆ. ಇವನು ಮಾಡಿದ ತಪ್ಪೇನು, ಬಿಟ್ಬಿಡು ಅಂತಿಕೊಂಡಂತಂದಾಗ ಸಂಜಯ ಮಧ್ಯದಲ್ಲಿ ಅವನು ಯಾವಾಗ ಕರ್ಣ ಸತ್ತ ಅಂದ್ರೆ ಮೂರ್ಛಿತನಾದ, ಶಲ್ಯ ಹೋದ ಅಂತಂದ ಕಣಕ್ಕೇನೆ ಧೃತರಾಷ್ಟ್ರ ಮೂರ್ಛಿತನಾಗಿದ್ದ. ಆ ಸಂಧಿ ನೋಡ್ಕೊಂಡು ಯುದ್ಧ ಭೂಮಿಗೆ ಬಂದಿರ್ತಾನೆ ಸಂಜಯ. ಸಾತ್ಯಕಿ ಕೈಯಿಂದ ಉಳಿದು ಮತ್ತೆ ವಾಪಸ್ ಹೋಗಿ ಹೇಳ್ತಾನೆ, ಇಲ್ಲ ಶಲ್ಯನ ಕಥೆ ಮುಗಿಯಿತು. ಧೃತರಾಷ್ಟ್ರ ಅಂದರೆ ಮುಗಿದ್ರೆ ಏನಾಯಿತು, ನನ್ನ ಮಗ ಇದ್ದಾನಲ್ಲ. ಇಲ್ಲ, ಯುದ್ಧ ಭೂಮಿಗೆ ಹೋಗಿ ನೋಡಿದೆ, ನಿನ್ನ ಮಗ ಎಲ್ಲೂ ಕಾಣಿಸ್ಲಿಲ್ಲ. ನಿನ್ನ ಮಗ ಯುದ್ಧ ಭೂಮಿಯನ್ನು ಬಿಟ್ಟು ಎಲ್ಲೂ ಓಡಿ ಹೋಗಿದ್ದಾನೆ. ಪಾಂಡವರು ನನ್ನನ್ನು ಹುಡುಕ್ತಾ ಇದ್ದಾರೆ. ಧೃತರಾಷ್ಟ್ರನಿಗೆ ಬಹಳ ದುಃಖವಾಗಿದೆ. ಎಲ್ಲರನ್ನೂ ಕಳೆದುಕೊಂಡ್ಬಿಟ್ಟೆ. ದುಶ್ಯಾಸನ ಹಿಡಿದು 99 ಮಕ್ಕಳು ಹೊರಟೋದ್ರು. ಈ ದುರ್ಯೋಧನ ಹೇಗೆ ಮಾಡ್ತಾನೆ, ಏನು ಉಳಿತಾನೆ? ಯುದ್ಧ ಮಾಡಿ ಯಾಕೆ ಇವರನ್ನು ಭೀಮಾರ್ಜುನನ್ನು ಸಂಹಾರ ಮಾಡಬಾರ್ದು ಅಂತ ಹೇಳಿ ಆ ಕಾಲದಲ್ಲಿ ಧೃತರಾಷ್ಟ್ರ ಅಂತ ಇದ್ದರೆ, ಈ ಕಡೆಯಲ್ಲಿ ಪಾಂಡವರು ದುಶ್ಯಾಸನ ಹುಡುಕ್ತಾ ಇದ್ದಾರೆ. ಸಾಧಾರಣ 4 ಗಂಟೆ ದುರ್ಯೋಧನ ಹುಡುಕಿದ್ರಾಯಿತು ಅಂತ ತಿಳ್ಕೊಂಡಂತೇಳಿ ಕೃಷ್ಣಾರ್ಜುನರು ವಿಶ್ರಾಂತಿಗೆ ಶಿಬಿರಕ್ಕೆ ಬಂದಿದ್ದಾರೆ. ಧರ್ಮರಾಜ ಬಂದಿದ್ದಾನೆ. ಎಲ್ಲರೂ ಎಲ್ಲಿ ಯಾಕೆ ಭೀಮ ಒಬ್ಬನೇ. ಭೀಮ ಅಲ್ಲಿ ಹುಡುಕಿ ಒಂದು ಅನೌನ್ಸ್ ಮಾಡಿದ್ದಾನೆ. ಭೀಮ, ಯಾರು ದುರ್ಯೋಧನ ಹುಡುಕಿ ಕೊಡ್ತೀರಿ ಅವ್ರಿಗೊಂದು 1 ಕೋಟಿ ಬಂಗಾರದ ನಾಣ್ಯ ಕೊಡ್ತೇನೆ ಅಂತ ತಿಳ್ಕೊಂಡಂತೆ. ಅದೇ ಕಾಲದಲ್ಲಿ ಎಲ್ಲ ಕಡೆಗೆ ಒಂದು ಗುಪ್ತಚರರು ಹೋಗಿದ್ದಾರೆ. ಈ ಸುದ್ದಿಯನ್ನು ತಿಳಿದ ಕೆಲವು ಅಲ್ಲಿರ್ತಕ್ಕಂಥ ಬೇಡ್ರವರು ಕೂಡ ದುರ್ಯೋಧನ ನೋಡಬೇಕು ಅಂತೇಳಿ ವಿಚಾರ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನೋಡ್ತಾರೆ ವೈಶಂಪಾಯನ ಅಂತೇಳಿ ಸರೋವರ ಕುರುಕ್ಷೇತ್ರದಿಂದ ಸ್ವಲ್ಪ ದೂರದಲ್ಲಿ. ಅಲ್ಲಿ ದುರ್ಯೋಧನ ಬಂದಂತೆಯೂ ಆ ಕಾಲದಲ್ಲಿ ದುರ್ಯೋಧನ ನಿರ್ಧಾರ ಮಾಡ್ತಾನೆ. ದುರ್ವಾಸರು ಕೊಟ್ಟ ಮಂತ್ರ ಅವನ ಹತ್ರ ಇತ್ತು. ಆ ಮಂತ್ರಗಳನ್ನು 7 ದಿವಸ ಹೇಳಿದರೆ ಸತ್ತವರೆಲ್ಲರೂ ಜೀವಂತ ಆಗ್ತಾಯಿದ್ರು. ಅದಕ್ಕೋಸ್ಕರ ಈಗ ನಾನು ಸಾಯೋದಲ್ಲದೆ ಈ ಮಂತ್ರನ ಉಪಯೋಗಿಸಬಾರ್ದು ಅಂತೇಳಿ ತನ್ನ ಬಟ್ಟೆಗಳನ್ನು ಕಲಚಿ ಸ್ವಲ್ಪ ಬಟ್ಟೆಯಲ್ಲಿ ನೀರಿನಲ್ಲಿ ಹೋಗಿದ್ದಾನೆ. ಇದನ್ನು ಕೆಲವು ಸೈನಿಕರಿಂದ ತಿಳಿದ ಅಶ್ವತ್ಥಾಮ, ಕೃಪಾ, ಕೃತವರ್ಮರು ಓಡಿ ಬಂದಿದ್ದಾರೆ. ದುರ್ಯೋಧನನಿಗೆ ಆ ರೀತಿಯಾಗಿ ಕರೀತಾ ಇದ್ದಾರೆ. ಕೊನೆಗೆ ಯಾರು ನೀವು ಅಂತ ದುರ್ಯೋಧನ ಒಳಗಿಂದ ಕೇಳ್ತಾನೆ. ತಮ್ಮ ಪರಿಚಯ ಕೊಡ್ತಾರೆ. ರಾಜ, ಇನ್ನೂ ನಾವು ಜೀವಂತ ಇದ್ದೀವಲ್ಲ, ಇನ್ನೂ ನಿನ್ನ ಪಕ್ಷ ಸೋತಿಲ್ಲಲ್ಲ, ಯಾಕೆ ಈ ತನಕ? ಇಲ್ಲ ನೀವು ಹೋಗಿ, ನಾನೊಂದು ಪುರಸ್ಕರಣ ಮಾಡ್ಕೊಂಡು ಬರ್ತೇನೆ, ನನ್ನವರನ್ನು ಪುನಃ ಉಜ್ಜೀವಿಸ್ತೇನೆ, ಸದ್ಯಕ್ಕೆ ನಿಮ್ಮ ತಲೆಮರೆಸ್ಕೊಂಡಿರಿ ಅಂತೇಳಿ ಹೇಳಿ ಕಳಿಸಿದ್ದಾನೆ. ಆಗ ಅವರು ಹಿಂತಿರುಗಿ ನೋಡ್ತಾರೆ. ಅವರು ರಥಕ್ಕೆ ಕಟ್ಟಿದ ಕುದುರೆಗಳು ಮಾಯವಾಗಿವೆ. ಯಾಕೆಂದ್ರೆ ಇವರು ಮಾತನಾಡ್ತಾ ಇರುವಾಗ ಆ ಬಿಲ್ಲರು ಕುದುರೆಯನ್ನು ಮಾಡಿಕೊಂಡು ಓಡಿ ಭೀಮನ ಹತ್ರ ಬಂದಿದ್ದಾರೆ.
ಬಂದು ಹೇಳ್ತಾರೆ, ಭೀಮ, ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಒಳಗೆ ಕೂತ್ಕೊಂಡಿದ್ದಾನೆ. ಭೀಮ ಆಗಿಂದಾಗಲೇ ಪಾಂಡವ್ರಿಗೆ ಹೇಳಿ ಕಳಿಸಿದ್ದಾನೆ, ಭೀಮಾರ್ಜುನರಿಗೆ ಅರ್ಜುನ ಕೃಷ್ಣನಿಗೆ ಹೇಳಿ ಕಳಿಸಿದ್ದಾನೆ, ಧರ್ಮರಾಜನಿಗೆ ಹೇಳಿ ಕಳಿಸಿದ್ದಾನೆ, ದುರ್ಯೋಧನ ಎಲ್ಲಿದ್ದಾನೆ ಪತ್ತೆ ಹತ್ತದೆ, ಬನ್ನಿ ಅಂತ ತಿಳ್ಕೊಂಡಂತೇಳಿ. 18ನೇ ದಿವಸದ ಸಾಯಂಕಾಲದ 4:04ವರೆಗೆ ಬಂದಿದ್ದಾರೆ ಎಲ್ಲರೂ ವೈಶಂಪಾಯನ ಸರೋವರದಡೆಗೆ. ಅಲ್ಲಿ ಮುಂದೇನಾಯಿತು, ಹೇಗೆ ಕೌರವರ ಸಂಪೂರ್ಣವಾದಂಥ ಸೈನ್ಯ ನಿರ್ನಾಮವಾಯಿತು. ನನಗೆ ಇತ್ತ ಕಡೆಗೆ ಸಂತೋಷವೇ ಸಂತೋಷ. ಒಂದೊಂದಾಗಿ ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ಸಕಲ ಮತಗಳು ಖಂಡಿಸಲ್ಪಡ್ತಾ ಇವೆ. ಈಗ ಕೊನೆಯ ಪಾದವನ್ನು ಶ್ರೀಮದಾಚಾರ್ಯರು ಅನ್ವಖ್ಯಾನದಲ್ಲಿ ಕೊನೆಯ ಪಾದ ಬರಿತಾ ಇದ್ದಾರೆ. ಉಳಿದ ಶತ್ರುಗಳನ್ನು ನಿರ್ನಾಮ ಮಾಡಿ ಸರಿಯಾದ ತತ್ವಜ್ಞಾನ ಕೊಡಬೇಕು ಅಂತ ತಿಳ್ಕೊಂಡು, ಅಜ್ಞಾನವನ್ನು ದೂರ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಈ ಕಡೆಯಲ್ಲಿ ಅಜ್ಞಾನ ಮಾತ್ರ ತಾನು ಮರೆಮಾಚಿಕೊಂಡು ಅಡೈಕೊಂಡು ನೀರಿನಲ್ಲಿ ಕುಳಿತುಕೊಂಡಿದ್ದವನು. ಜಲಸ್ತಂಭನ ಬಿದ್ದೆ ಗೊತ್ತಿತ್ತು. ದುರ್ವಾಸರು ಮಂತ್ರ ಕೊಡುವಾಗ ಹೇಳಿದರು, ಈ ಮಂತ್ರವನ್ನು ಜಪಿಸು 7 ದಿನ ಸತತವಾಗಿ, ಯಾರನಂತೆ ಅವರನ್ನು ಜೀವಿಸಬಹುದು ಅಂತ ತಿಳ್ಕೊಂಡಂತೇಳಿ. ಈಗ ಅದನ್ನು ಆ ಕೆಲಸ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ದುರ್ಯೋಧನ ಈ ಸರೋವರದಲ್ಲಿ ಹೋಗಿ ಆ ಮಂತ್ರವನ್ನು ಜಪ ಪ್ರಾರಂಭ ಮಾಡಿದ್ದಾನೆ. ಕೌರವರು ವೈಶಂಪಾಯನ ಸರೋವರಕ್ಕೆ ಬಂದಿದ್ದಾರೆ. ಮುಂದೆ ಏನಾಯಿತು ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಿಮಗೂ ಸಂತೋಷ ಆಗಿದೆ ಅಲ್ಲ? ಆ ನಂತರ ನನಗೂ ಸಂತೋಷವಾಗಿದೆ. ನನಗೆ ಆ ಎಲ್ಲ ದುಷ್ಟರ ಸಂಹಾರವಾಯಿತು. ಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿರ್ತಕ್ಕಂಥವ್ರು ಹೋದರು, ಮತ್ತೆ ಧರ್ಮ ಸ್ಥಾಪನೆ ಆಗ್ತದೆ, ಮತ್ತೆ ನನ್ನ ವಿದ್ಯೆಯ ಪ್ರಚಾರವಾಗ್ತದೆ ಅಂತ ಅನ್ನೋ ಆನಂದ ನನಗೆ ಅನುಭವಿಸ್ತಾ ಇದ್ದೇನೆ. ಇನ್ನು 18ನೇ ದಿವಸ ಮುಗಿಲಿಕ್ಕೆ 1-2 ಗಂಟೆ ಮಾತ್ರವಿದೆ. ಮುಂದೆ ಅಷ್ಟರಲ್ಲಿ ಏನಾಗ್ತದೆ ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಚನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನ್ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲ. ಈಗಾಗಲೇ ತಿಳಿಸಿದಂತೆ 22ನೇ ತಾರೀಕು ದ್ವಾದಶಿ ರಘುತ್ತಮ ತೀರ್ಥರ ಮಧ್ಯಾರಾಧನೆ. ನಮ್ಮಲ್ಲಿ ನವವೃಂದಾವನದ ದಶವೃಂದಾವನದ ಸಂದರ್ಭದಲ್ಲಿ ರಘುತ್ತಮರ ಮೃತ್ತಿಕಾವೃಂದಾನವೂ ಕೂಡ ಇದೆ. ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ ಪಂಚಾಮೃತ ಅಭಿಷೇಕ, ಅದರ ಜೊತೆಗೆ ಶ್ರೀರಾಮಚಂದ್ರನ ಸ್ಥಾಪನೆ ಪೂಜೆ, ರಾಮನಿಗೆ ನೈವೇದ್ಯ. ಆನಂತರ ಸರಿಯಾಗಿ 7:30ಗೆ ಪಾರಣೆ. ರಘುತ್ತಮರ ಆರಾಧನೆ ಮರೆಯಬೇಡಿ. ರಾಮನಿಗೆ ರಘುತ್ತಮ ಅಂದರೆ ಮೊದಲೇ ರಾಮನೇ, ರಘುಕುಲದಲ್ಲಿ ಉತ್ತಮ, ಅವನ ಹೆಸರು ಇವರಿಗೆ. ಅದಕ್ಕೆ ತನ್ನ ಸ್ವಾಮಿ ದೇವಾಲಯಕ್ಕೆ ಬರ್ತಾ ಇದ್ದಾನೆ, ಅವನು ಸ್ಥಾಪನೆ ಆಗ್ತದೆ ಅಂತೇಳಿ ರಘುತ್ತಮರು ಈ ಜೀವ ಬಿಟ್ಟು ಬಹುಶಃ ಆ ಕಾಲಕ್ಕೆ ರಾಮನ ಹತ್ರ ಬಂದಿರಬೇಕು. ಈಗಲೂ ಅಯೋಧ್ಯೆ ಸಲುವಾಗಿ ಬಂದಿದ್ದಾರೆ ಅವರು. ಆನಂತರ ಸ್ವಲ್ಪ ವಿಶ್ರಾಂತಿ. 10ರಿಂದ 11:30ವರೆಗೂ, ಮ್ಯಾಕ್ಸಿಮಮ್ 12 ಗಂಟೆವರೆಗೂ ನಮ್ಮಲ್ಲಿ ಒಂದು ವಸೈ
ಬ್ರಾಹ್ಮಣರ ಸಂಘದ ಒಂದು ಭಜನಾ ಮಂಡಳಿ ಇದೆ. ಅವರು 10ರಿಂದ 12ವರೆಗೆ ಭಜನೆಯನ್ನು ಮಾಡ್ತಾರೆ. ಆನಂತರ ಬೆಳಗ್ಗೆ ಬರದೇ ಇದ್ದವರಿಗೆ ಆವಾಗ ಪ್ರಸಾದ ವಿತರಣೆಯೂ ಕೂಡ ಇದೆ. ಆಮೇಲೆ ಸಾಯಂಕಾಲ 5ರಿಂದ 4ರಿಂದ 5:30ವರೆಗೂ ನಮ್ಮ ಬೋರಿವಲಿಯ ಅಮ್ರಣಿ ಭಜನಾ ಮಂಡಳಿ, ಹೊಸಗಿಂದ ಗುರುರಾಜ ಮಾನವ ಜಾಗೃತಿ ಭಜನಾ ಮಂಡಳಿ, ಇವರಿಂದ ವಿಶೇಷವಾಗಿ ರಾಮನಿಗೆ ಸಂಬಂಧಿಸಿದವಾದಂಥ ಭಜನೆಗಳು, ರಾಮನ ನಾಮಸ್ಮರಣೆ 5:30 ಹಾಗೆ ನಮಗೆ 5 ಗಂಟೆ ಕತ್ತಲೆ ಆಗ್ತದೆ. 5:30ಗೆ ಸರಿಯಾಗಿ ದೀಪೋತ್ಸವ, ಸಹಸ್ರ ದೀಪೋತ್ಸವವನ್ನು ನಮ್ಮ ವಿದ್ಯಾಪೀಠದಲ್ಲಿ ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಬಂದು ಭಾಗವಹಿಸಿರಿ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.